ಈ ದಿನದ ವಚನ ಈ ತಿಂಗಳಿಗೆ ಕೊಡಲ್ಪಟ್ಟಂತ ಆಲೋಚನೆಯ ಆಧಾರಗೊಂಡು ನಾವು ಈ ದಿನದ ಸಂದೇಶವನ್ನ ನನ್ನ ಮುಂದಕ್ಕೆ ನಾನು ಕೊಂಡೊಯ್ಯಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಮಾರ್ಚ್ 1ನೇ ತಾರೀಕು ದೇವರ ಆತ್ಮನಿಂದ ಸಭೆಗೆ ದೇವರು ತಿಳಿಸಿಕೊಟ್ಟಂತ ಆಲೋಚನೆ ನಮ್ಗೆಲ್ಲರಿಗೂ ಸುಪರಿಚಿತವಾದದ್ದು. ಈ ತಿಂಗಳಿಗೆ ದೇವರು ಕೊಡಲ್ಪಟ್ಟಂತ ವಾಗ್ದಾನ, ಈ ತಿಂಗಳು ದೇವ ಜನರು ಆಜ್ಞೆ ಮಾಡುವ ತಿಂಗಳಾಗಿರುತ್ತೆ. ದೇವ ಜನರು ಏನು ಆಜ್ಞೆ ಮಾಡ್ತಾರೋ ಅದು ಜಾರಿಗೆ ಬಂದೇ ಬರುತ್ತೆ. ದೇವ ಜನರು ಏನು ಆಜ್ಞೆ ಮಾಡ್ತಾರೋ ಅದು ನೆರವೇರುತ್ತೆ. ಅದಕ್ಕೆ ನಾವು ಆಧಾರವಾಗಿ ತೆಗೆದುಕೊಂಡಂತ ವಚನ ಎಸ್ತರಳ ಪುಸ್ತಕ 8ನೇ ಅಧ್ಯಾಯದ 9ನೇ ವಚನವನ್ನ ನಾವು ಆಧಾರವಾಗಿ ತೆಗೆದುಕೊಂಡ್ವಿ. ನಿನ್ನೆ ಆ ಸಂದೇಶದ ಆ ವಾಗ್ದಾನದ ವಚನದ ಕೆಲವೊಂದು ಭಾಗಗಳನ್ನು ನಿಮ್ಮ ನೆನಪಿಗೆ ತಂದು ನಾನು ಈ ಸಂದೇಶವನ್ನ ಮುಂದಕ್ಕೆ ಕೊಂಡೊಯ್ಯಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ನಿನ್ನೆ ದಿವಸದಲ್ಲಿ ದೇವರಾತ್ಮನ ವಾಗ್ದಾನಗಳ ಮುಖಾಂತರವಾಗಿ ನಮಗೆ ತಿಳಿಸಿಕೊಟ್ಟನು. 8ನೇ ಅಧ್ಯಾಯದ 9ನೇ ವಚನದಲ್ಲಿ ಗಮನಿಸಿದಾಗ ಮೊರ್ದೆಕಾಯಿ ಆಜ್ಞಾ ಅನುಸಾರವಾಗಿ ಈಗೋ ಹಿಂದೂಸ್ತಾನ್ ಮೊದಲುಗೊಂಡು ಕೂಷ್ನವರೆಗೂ ಇರುವ 127 ಸಂಸ್ಥಾನದ ಉಪರಾಜ್ಯಗಳಿಗೂ ದೇಶಾಧಿಪತಿಗಳಿಗೂ ಅಧಿಕಾರಿಗಳಿಗೂ ಪತ್ರವನ್ನ ಬರೆದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದೇವರು ನನಗೆ ತಿಳಿಸಿಕೊಟ್ಟಂತ ಆಲೋಚನೆ ಏನು ಇಲ್ಲದಿರುವಂತ ಮೊರ್ದೆಕಾಯಿಯನ್ನ ರಂಗ ಪ್ರವೇಶ ಮಾಡಿ ಬೈಬಲಲ್ಲಿ ಅಲ್ಲಿ ಒಂದು ಪದ ಇದೆ, ಹಿಂದೂಸ್ತಾನ್ ಮೊದಲುಗೊಂಡು ಎಂಬುದಾಗಿ. ನಮ್ಮ ಭಾರತದ ಹೆಸರು ಸಹ ಆ ವಾಕ್ಯದಲ್ಲಿ ಗುರುತಿಸಲ್ಪಟ್ಟಿದೆ. ಹಿಂದೂಸ್ತಾನ್ ಮೊದಲುಗೊಂಡು ಕುಶ್ ಎನ್ನುವುದಾದ್ರೆ ಆಫ್ರಿಕಾ ದೇಶದವರೆಗೂ ಮೊರ್ದೆಕಾಯಿ ಆಜ್ಞೆ ಮಾಡಿದ್ದೆ ಅಲ್ಲಿ ನೆರವೇರಲ್ಪಟ್ಟಿತು. ದೇವರಾತ್ಮನು ನನಗೆ ತಿಳಿಸಿಕೊಟ್ಟನು, ಈ ತಿಂಗಳು ದೇವರ ಮಕ್ಕಳು ಏನು ಆಜ್ಞೆ ಮಾಡ್ತಾರೋ ಅದು ಕೇವಲ ಪರಿಸ್ಥಿತಿಗಳಲ್ಲಿ ಮಾತ್ರ ಅಲ್ಲ, ಅದು ಕೇವಲ ಸಂದರ್ಭಗಳಿಗೆ ಮಾತ್ರ ಅಲ್ಲ, ಅದು ಕೇವಲ ಕುಟುಂಬಗಳಿಗೆ ಮಾತ್ರ ಅಲ್ಲ, ಅದು ಕೇವಲ ಸಭೆಗಳಿಗೆ ಮಾತ್ರ ಅಲ್ಲ, ಅದು ಪಟ್ಟಣಗಳನ್ನು ಮುಟ್ಟುತ್ತೆ. ಆ ಆಜ್ಞೆಗಳು ನೆರವೇರೋದು ದೇಶಗಳಲ್ಲಿ ಕಾಣುತ್ತೀರ. ದೇಶಗಳು ಮಾತ್ರ ಅಲ್ಲ, ಸಮುದ್ರದ ಆಚೆಯೂ ಸಹ ದೇವರು ತನ್ನ ಜನರು ನುಡಿದಿದ್ದನ್ನು ಕಾಣತಕ್ಕಂತೆ ದೇವರು ಅದನ್ನು ನೆರವೇರಿಸುತ್ತಾನೆ ಎಂದು ದೇವರಾತ್ಮನು ತಿಳಿಸಿಕೊಟ್ಟನು. ದೇವರಾತ್ಮನು ನನಗೆ ಈ ರೀತಿಯಾಗಿ ತಿಳಿಸಿಕೊಟ್ಟನು, ದೇವರು ತನ್ನ ಸಭೆಯನ್ನ ಮತ್ತೊಂದು ಆವರ್ತಿ ಅಧಿಕಾರದ ಕಡೆ ದೇವರು ಕರೆತರುತ್ತಾ ಇದ್ದಾನೆ. ಸೈತಾನನು ಜನರನ್ನ ಯಾವಾಗಲೂ ನೀವು ಗೋಳಾಡುವವರಾಗಿರ್ಬೇಕು, ನೀವು ಕಣ್ಣೀರಿಡುವವರಾಗಿರ್ಬೇಕು, ನೀವು ವೇದನೆ ಪಡುತ್ತಾ ಇರಬೇಕು, ನಿಮಗೆ ಯಾವ ಅಧಿಕಾರ ಇಲ್ಲ, ನೀವು ಶೂನ್ಯರು ಬರಿದಾದವರು ಎನ್ನುವಂತ ಚಿಂತೆಯನ್ನು ತಂದು ದೇವರು ತನ್ನ ಸಭೆಗೆ, ತನ್ನ ಮೊದಲಿಗಿತ್ತಿಯಾದಂಥ ಸಭೆಗೆ ದೇವರು ಕೊಟ್ಟಲ್ಪಟ್ಟಂತ ಅಧಿಕಾರ ಏನು ಎಂದು ಉಪಯೋಗಿಸಲ್ಪಡದಂತೆ ಸಭೆ ದೇವ ಜನರು ಈ ಕಾಲಘಟ್ಟದಲ್ಲಿ ಮೌನವಾಗಿದ್ದಾಗ ದೇವರು ವಿಕ್ಟರಿ ಸಭೆಗೆ ಮತ್ತೆ ದೇವರು ನೆನಪಿಸ್ತಾ ಇದ್ದಾನೆ. ಸಭೆ ಎಂಬ ಮೊದಲಿಗಿತ್ತಿಯೇ ದೇವರು ನಿನಗೊಂದು ಆಜ್ಞೆಯನ್ನು ಅಥವಾ ದೇವರು ನಿನಗೊಂದು ಮುದ್ರೆಯ ಉಂಗುರವನ್ನ ದೇವರು ಧರಿಸಿದ್ದಾನೆ. ನೀನು ಏನು ನುಡಿತೀಯೋ ಅದು ಸಂಭವಿಸಲೇಬೇಕು. ನೀನು ಏನು ನುಡಿತೀಯೋ ಅದು ಆಗಲೇಬೇಕು. ಕಾರಣವೇನೆಂದ್ರೆ ನೀನು ಕರ್ತನಿಂದ ಅಧಿಕಾರ ಪಡಿಸಲ್ಪಟ್ಟವರಾಗಿದ್ದೀರ. ಎಸ್ತರಳ ಪುಸ್ತಕದ ಕುರಿತಾಗಿ ನಾನು ಓದಬೇಕಾದ್ರೆ ದೇವರಾತ್ಮನ ಹೇಳಿದನು, ಈ 8ನೇ ಅಧ್ಯಾಯದ 9ನೇ ವಚನವನ್ನ ಸ್ಪಷ್ಟವಾಗಿ ಓದುವುದಕ್ಕೆ. ಅನಂತರವಾಗಿ ದೇವರು ಈ ಎಸ್ತರಳ ಪುಸ್ತಕದಲ್ಲಿ ಇರುವಂತಹ 10 ಅಧ್ಯಾಯಗಳಲ್ಲಿ ಇರುವಂತಹ 9 ಅಧ್ಯಾಯದ ಅದರ 9ನೇ ವಚನಗಳನ್ನ ಓದುವುದಕ್ಕೆ ದೇವರು ನನಗೆ ಹೇಳಿದನು. ನಾನು ಚಿಂತೆ ಮಾಡಿದೆ, ಈ 9 ಎನ್ನುವಂತ ವಿಶೇಷತೆ ಏನು ಎಂಬುದಾಗಿ. 9 ಎನ್ನುವಂತ ಪದದ ಅರ್ಥ ಹಿಬ್ರುಯಲ್ಲಿ ತೇತ್ ಎಂದು ಕರೆಯುತ್ತಾರೆ. ಹಿಬ್ರುದ 9 ಎನ್ನುವಂತ ಪದದ ಅರ್ಥ ತೇತ್ ಎನ್ನುವುದಾದ್ರೆ ಸತ್ಯವಾಗಿರುವಂತದ್ದಾಗಿರುತ್ತೆ. ದೇವರಾತ್ಮನ ನನಗೆ ತಿಳಿಸಿದನು, ಈ ಕಾಲಘಟ್ಟದಲ್ಲಿ ಸಭೆಯಲ್ಲಿ, ಕುಟುಂಬಗಳಲ್ಲಿ, ದೇವ ಜನರಲ್ಲಿ ಆಳುವಂತ ಎಲ್ಲ ಸುಳ್ಳಿನ ಆತ್ಮಗಳನ್ನು ದೇವರು ತೆಗೆದುಹಾಕಿ ಬಿಡುತ್ತಾನೆ. ಸುಳ್ಳು ಆರೋಪಗಳು, ಸುಳ್ಳು ಕೇಸುಗಳು, ಸುಳ್ಳು ವದಂತಿಗಳು, ಸುಳ್ಳಿನ ಕಾರ್ಯಗಳ ಮುಖಾಂತರವಾಗಿ ದೇವ ಜನರನ್ನ ಕಟ್ಟಿಟ್ಟು ಆ ಸುಳ್ಳುಗಳಲ್ಲಿ ಅಡಗಿಸುವುದಕ್ಕೆ ಪ್ರಯತ್ನಿಸುವ ಎಲ್ಲ ಸುಳ್ಳಿನ ಆತ್ಮಗಳನ್ನ ದೇವರು ಆತನ ಸಭೆಯಿಂದ, ಕುಟುಂಬಗಳಿಂದ, ಬಿಸ್ನೆಸ್ಗಳಿಂದ ದೇವರು ಅದನ್ನು ಕಡೆದು ದೇವರು ಸತ್ಯವಾದದನ್ನ ಈ ಕಾಲಘಟ್ಟದಲ್ಲಿ ದೇವರು ಆತನ ಬೆಳಕಿಗೆ ತರಲಿಕ್ಕಾಗಿ ಹೋಗುತ್ತಾನೆ ಎಂದು ದೇವರ ಆತ್ಮನು ತಿಳಿಸಿದನು. ದೇವರಾತ್ಮನು ಹೇಳಿದನು, ಸುಳ್ಳು ಎನ್ನುವಂಥದ್ದು
ಬುಡ ಸಮೇತವಾಗಿ ದೇವರು ಕಿತ್ತಾಕ್ಲಿಕ್ಕಾಗಿ ಹೋಗುತ್ತಾನೆ. ಸುಳ್ಳಿನ ನಿಮಿತ್ತವಾಗಿ ಅನೇಕ ಕುಟುಂಬಗಳು ಬಾಧಿಸಲ್ಪಟ್ಟಿದೆ. ಸುಳ್ಳುಗಳ ನಿಮಿತ್ತವಾಗಿ ಅನೇಕ ಕುಟುಂಬಗಳು ಕಣ್ಣೀರಲ್ಲಿದೆ. ಸುಳ್ಳುಗಳ ನಿಮಿತ್ತವಾಗಿ ಅನೇಕ ಕುಟುಂಬಗಳು ಮೋಸಕ್ಕೂ ವಂಚನೆಗಳಿಗೂ ವ್ಯಕ್ತಿಗಳು ಒಳಪಟ್ಟಿದ್ದಾರೆ. ದೇವರಾತ್ಮನು ತಿಳಿಸಿದನು, ಸುಳ್ಳಿನ ಮುಖಾಂತರವಾಗಿ ಹಿಡಿಯುವುದಕ್ಕೆ, ಸುಳ್ಳಿನ ಮುಖಾಂತರವಾಗಿ ವಂಚಿಸುವುದಕ್ಕೆ, ಸುಳ್ಳುಗಳ ಮುಖಾಂತರವಾಗಿ ದೇವ ಜನರನ್ನ ದಾರಿ ತಪ್ಪಿಸುವುದಕ್ಕೆ, ಸುಳ್ಳಿನ ಮುಖಾಂತರವಾಗಿ ಕುಟುಂಬಗಳನ್ನ, ವ್ಯಕ್ತಿಗಳನ್ನ, ಯೌವನಸ್ಥರನ್ನ ಹಿಡಿಯುವುದಕ್ಕೆ ಪ್ರಯತ್ನಿಸುವಂತ ಆ ಎಲ್ಲ ಸುಳ್ಳಿನ ಆತ್ಮಗಳನ್ನ, ಆ ಸುಳ್ಳಿನ ಶಕ್ತಿಗಳನ್ನ, ಆ ಸುಳ್ಳಿನ ವದಂತಿಗಳನ್ನ ದೇವರು ಸಭೆಯಿಂದ, ಕುಟುಂಬಗಳಿಂದ, ದೇವರು ವ್ಯಕ್ತಿಗಳಿಂದ ದೇವರು ಆತನು ಎಂದೆಂದಿಗಾಗಿ ದೇವರು ತೆಗೆದುಹಾಕ್ಲಿಕ್ಕಾಗಿ ದೇವರು ಹೋಗ್ತಾನೆ. ದೇವರ ಆತ್ಮನು ನನಗೆ ತಿಳಿಸಿದಂತ ಕಾರ್ಯ, ಈ ಕಾಲಘಟ್ಟದಲ್ಲಿ ಸತ್ಯವಾದದ್ದು ಅದು ಸಭೆಯಲ್ಲಿ ನೆಲೆ ನಿಲ್ಲುತ್ತೆ. ಈ ಕಾಲಘಟ್ಟದಲ್ಲಿ ಸತ್ಯವಾದದ್ದು ಸಭೆಯಲ್ಲಿ ನೆಲೆ ನಿಲ್ಲುತ್ತೆ. ಸತ್ಯವಾದದ್ದು ಕುಟುಂಬಗಳಲ್ಲಿ ನೆಲೆ ನಿಲ್ಲುತ್ತೆ. ಸತ್ಯವಾದದ್ದನ್ನ ದೇವರು ಕುಟುಂಬಗಳಲ್ಲಿ, ವ್ಯಕ್ತಿಗಳಲ್ಲಿ, ಸಭೆಗಳಲ್ಲಿ, ದೇವರು ಬಿಸ್ನೆಸ್ಗಳಲ್ಲಿ ದೇವರು ನಿನ್ನ ಮುಂಭಾಗದಲ್ಲಿ ದೇವರು ನಿಲ್ಲಿಸುತ್ತಾನೆ. ನಿನ್ನನ್ನು ಆಕ್ರಮಿಸುವುದಕ್ಕೆ ಬರುವಂತ ಎಲ್ಲ ಸುಳ್ಳಿನ ಶಕ್ತಿಗಳನ್ನ ಕರ್ತನು ಎಂದೆಂದಿಗಾಗಿ ಕಾಲಘಟ್ಟದಲ್ಲಿ ದೇವರು ತಾನು ಮುರಿದು ದೇವರು ಸತ್ಯವನ್ನ ದೇವ ಜನರಲ್ಲಿ ದೇವರು ನೆಲೆ ನಿಲ್ಲಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಅದು ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ದೇವರ ಅನಂತರವಾಗಿ 9 ಎನ್ನುವಂತ ಸಂಖ್ಯೆಯನ್ನು ತೋರಿಸಿ ಹೇಳಿದನು. 9 ಎನ್ನುವಂತ ಸಂಖ್ಯೆ ಜೀವದ ಸಂಕೇತವಾಗಿರ್ತದೆ. 9 ತಿಂಗಳು ಒಂದು ತಾಯಿ ಒಂದು ಮಗುವನ್ನು ಹೊತ್ತು ಸಾಕಿ, ಆಕೆ 9 ತಿಂಗಳು ಆಕೆ ಒಳಗಡೆ ಒಂದು ನಂಬಿಕೆ ಇರುತ್ತೆ, ಒಂದು ನಿರೀಕ್ಷೆ ಇರುತ್ತೆ. ನನ್ನ ಜೀವವನ್ನು ಹೊತ್ತು ಸಾಗ್ತಾ ಇದ್ದಾನೆ, ನಾನು ಹೊತ್ತು ಸಾಗುತ್ತಾ ಇರೋದು ಸಾಧಾರಣವಾದದಲ್ಲ, ನಾನು ಹೊತ್ತು ಸಾಗುತ್ತಾ ಇರೋದು ಅತಿ ವಿಶೇಷವಾದದ್ದು. ದೇವರ ಆತ್ಮನು ಹೇಳಿದನು, ಸತ್ಯ ಮಾತ್ರವಲ್ಲ, ಈ ಕಾಲಘಟ್ಟದಲ್ಲಿ ದೇವ ಜನರ ಒಳಗಡೆ ನನ್ನ ಜೀವವನ್ನು ರಿಲೀಸ್ ಮಾಡಲಿಕ್ಕಾಗಿ ಹೋಗ್ತಾನೆ. ಕಳ್ಳನ ಬರುವುದು ಕದ್ದುಕೊಳ್ಳುವುದಕ್ಕೂ, ಕುಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೆ ಬರ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ. ಆದ್ರೆ ನಾನು ಬಂದಿದ್ದು ಅವುಗಳಿಗೆ, ಯಾವುಗಳಿಗೆ? ಸೈತಾನನ ಕದ್ದುಕೊಂಡು ಜೀವ ಇಲ್ಲದಂತೆ ಮಾಡಿದಂತ ವಿಷಯಗಳಿಗೆ, ಅವುಗಳಿಗೆ ಜೀವ ಇರಬೇಕೆಂತಲೂ, ಅದು ಸಮೃದ್ಧಿಯಾದಂತ ಜೀವ ಉಂಟಾಗಬೇಕೆಂತಲೂ ನಾನು ಬಂದನು ಎಂದು ಯೇಸು ಸ್ವಾಮಿ ತಿಳಿಸಿಕೊಟ್ಟನು. ದೇವರ ಆತ್ಮನು ನನಗೆ ತಿಳಿಸಿದನು, ಕಳ್ಳನ ಕೈಯಲ್ಲಿ ಸಿಕ್ಕಾಕಿಕೊಂಡು ಜೀವ ಇಲ್ಲದೆ ನರಳಾಡುತ್ತಾ ಇರುವಂತ, ಇನ್ನ ಬದುಕಕ್ಕೂ ಆಗ್ತಾ ಇಲ್ಲ, ಮುಂದಕ್ಕೂ ಹೋಗಕ್ಕಾಗ್ತಾ ಇಲ್ಲ, ಇನ್ನು ನನ್ನ ಮುಂದಿನ ಜೀವನ ಏನು, ಮುಂದಿನ ಭವಿಷ್ಯ ಏನು, ನನ್ನ ಜೀವಿತ ನಾಶವಾಗಿ ಹೋಯಿತು, ಕಳ್ಳನ ಕೈಯಲ್ಲಿ ಸಿಕ್ಕಾಕಿಕೊಂಡಿದ್ದೇನೆ, ಅರೆ ಜೀವವಾಗಿ ನಾನು ನಡು ದಾರಿಯಲ್ಲಿ ನಾನು ಬಿದ್ದಿದ್ದೇನೆ, ಇನ್ನು ನನ್ನ ಮುಂದಕ್ಕೆ ಹೋಗಕ್ಕಾಗೋದಿಲ್ಲ ಅಂತ ಹೇಳುತ್ತಿರುವಂತವರು ಯಾರೋ ವ್ಯಕ್ತಿಗಳ ಮೇಲೆ ಈ ಮಾರ್ಚ್ ತಿಂಗಳಲ್ಲಿ, ಕಾಲಘಟ್ಟದಲ್ಲಿ ದೇವರು ಎಣ್ಣೆಯನ್ನ, ದ್ರಾಕ್ಷಾರಸವನ್ನ ದೇವರು ಉಯ್ದು ಜೀವ ಇಲ್ಲದಿರುವಂತ ಕಾರ್ಯಗಳಿಗೆ ಮತ್ತೊಂದು ಆವರ್ತಿ ಒಂದು ನಿರೀಕ್ಷೆಯ ಜೀವವನ್ನ ಕರ್ತನು ಆತನು ಉಂಟು ಮಾಡಲಿಕ್ಕಾಗಿ ದೇವರು ಹೋಗುವವನಾಗಿದ್ದಾನೆ. ಕಾರಣ ಈ ವರ್ಷದ ವಾಗ್ದಾನ ಹೊಸ ಎಣ್ಣೆ ಮತ್ತು ಹೊಸ ದ್ರಾಕ್ಷಾರಸವಾಗಿರುತ್ತೆ. ಯೇಸುವಿನ ನಾಮದಲ್ಲಿ ಈ ವರ್ಷದ 3ನೇ ತಿಂಗಳಿಗೆ ಪ್ರವೇಶ ಮಾಡಬೇಕಾದ್ರೆ ಇದರ ಮಧ್ಯದಲ್ಲಿ ಕೆಲವರು ಆಲಯದ ಒಳಗಡೆ ಇದ್ದೀರಾ, ಪಾಸ್ಟರ್ ನಾನು ಅರೆ ಜೀವವಾಗಿ ಬಿದ್ದಿದ್ದೇನೆ, ಕಳ್ಳರ ಕೈಯಲ್ಲಿ ಸಿಕ್ಕಾಕಿಕೊಂಡಿದ್ದೇನೆ, ವಂಚನೆಗೆ ಒಳಪಟ್ಟಿದ್ದೇನೆ, ಇನ್ನು ನಾನು ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಹಿಂದಕ್ಕೂ ಬರಕ್ ಆಗ್ತಾ ಇಲ್ಲ, ನಿರೀಕ್ಷೆ ಇಲ್ಲದವನಾಗಿ ನಾನು ಬಿದ್ದಿದ್ದೇನೆ ಅಂತ ಹೇಳುವವರು ಯಾರಾದ್ರೂ ಇದ್ರೆ ನಾನು ಕೂಗಿ ಹೇಳ್ತಾನೆ, ಈ ದಿನ ನಿನ್ನ ದಿನವಾಗಿರುತ್ತದೆ. ಈಗ ನಿನ್ನ ಶರೀರದ ಮೇಲೆ ಒಂದು ಎಣ್ಣೆ ಬರಲಿಕ್ಕಾಗಿ ಹೋಗುತ್ತೆ. ಈ ದಿನ ನಿನ್ನ ಶರೀರದ ಮೇಲೆ ಒಂದು ದ್ರಾಕ್ಷಾರಸವನ್ನು ದೇವರು ಉಯ್ಯಲಿಕ್ಕಾಗಿ ಹೋಗುತ್ತಾನೆ. ಎಲ್ಲಿ ನೀನು ಬಿದ್ದಿದೆಯೋ ಅಲ್ಲಿಂದಲೇ ದೇವರು ತನ್ನ ಆತ್ಮನಿಂದ ನಿನ್ನನ್ನು ಎತ್ತಿ ನಿನ್ನನ್ನು ಜೀವ ಉಳ್ಳವನಾಗಿ ಕರ್ತನು ಮಾರ್ಪಡಿಸತಕ್ಕಂತೆ ಎಣ್ಣೆಯು, ದ್ರಾಕ್ಷಾರಸವು ಈಗ ನಿನ್ನ ತಲೆಯ ಮೇಲೆ, ನಿನ್ನ ಗಾಯಗಳ ಮೇಲೆ, ನಿನ್ನ ವೇದನೆಯ ಮೇಲೆ, ನಿನ್ನ ಶರೀರದ ಮೇಲೆ, ಈಗ ನಿನ್ನ ಹೃದಯದ ಮೇಲೆ ಈ ನಿಮಿಷ ನೀನು ಗಟ್ಟಿಯಾಗಿ ಸ್ತೋತ್ರ ಹೇಳುತ್ತಾ ಇರಬೇಕಾದ್ರೆ ಜೀವವನ್ನು ಉಂಟು ಮಾಡುವ ಪರಿಶುದ್ಧಾತ್ಮನ ಶಕ್ತಿ ಈಗ ಸಭೆಯ ಒಳಗಡೆ ಇಳಿಯುತ್ತಾ ಇದೆ. ಗಾಯವಾದವರೇ, ಕರ್ತನು ನಿಮ್ಮ ಒಳಗಡೆ ಜೀವವನ್ನ ಹುಟ್ಟಿಸುತ್ತಾ ಇದ್ದಾನೆ. ನಂಬುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲೇ. ಜೀವವನ್ನ ದೇವರು ಉಂಟು ಮಾಡುತ್ತಾನೆ. ನಾನು ಹೇಳಿದೆ, ಜೀವವನ್ನು ದೇವರು ಉಂಟು ಮಾಡುತ್ತಾನೆ. ಈ ಕಾಲಘಟ್ಟದಲ್ಲಿ ಸತ್ಯವು
ಜೀವವು ದೇವ ಮಕ್ಕಳ ಜೀವನದಲ್ಲಿ ಪ್ರಕಟವಾಗುತ್ತೆ. ನಾನು ಹೇಳ್ತೇನೆ, ಈ ಕಾಲಘಟ್ಟದಲ್ಲಿ ಎಣ್ಣೆಯು ದ್ರಾಕ್ಷಾರಸವು ನಿನ್ನ ಜೀವನದಲ್ಲಿ ಪ್ರಕಟವಾಗಲಿಕ್ಕಾಗಿ ಹೋಗುತ್ತೆ. ನಾನು ಎಸ್ತೇರಳ ಪುಸ್ತಕದ ಕುರಿತಾಗಿ ಅತಿ ಬೇಗನೆ ನಾನು ಹೇಳ್ಬಿಟ್ಟು ನಾನು ಮುಂದಕ್ಕೆ ನಾನು ಹೋಗ್ತೇನೆ. ಅದರಲ್ಲಿ ಕೆಲವೊಂದು ಭಾಗಗಳನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಬಹಳ ಪ್ರಾರ್ಥನೆಯಿಂದ ದೇವರ ಸಮ್ಮುಖದಲ್ಲಿ ಆಗಿರ್ರಿ. ಇವತ್ತು ನೀವು ಬಂದ ಹಾಗೆ ಹೋಗೋದಿಲ್ಲ. ಇಲ್ಲಿಂದ ಹೋಗುತ್ತಾ ಇರಬೇಕಾದ್ರೆ ಒಂದು ದೊಡ್ಡ ಅದ್ಭುತವನ್ನು ಕಂಡೇ ಹೋಗ್ತೀರಾ. ಇದರ ಮಧ್ಯದಲ್ಲಿ ರೋಗಿಗಳಾಗಿ ಬಂದವರು ನೀವು ರೋಗಿಗಳಾಗಿ ಹಿಂತಿರುಗಿ ಹೋಗೋದಿಲ್ಲ. ಅದು ಎಂಥದೇ ಆಗಿರಲಿ, ಈ ದಿನ ದೇವರು ನಿಮ್ಮ ಮೇಲೆ ಸೌಖ್ಯವನ್ನು ದೇವರು ರಿಲೀಸ್ ಮಾಡುತ್ತಾನೆ. ಭಾರವನ್ನು ಹೊತ್ತುಕೊಂಡು ಬಂದವರು ಭಾರದೊಟ್ಟಿಗೆ ಹಿಂತಿರುಗಿ ಹೋಗೋದಿಲ್ಲ. ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಕಣ್ಣುಗಳು ಕಾಣತಕ್ಕಂತೆ, ನಿಮ್ಮ ಶರೀರಗಳು ಅನುಭವಿಸತಕ್ಕಂತೆ, ನಿಮ್ಮ ಬಾಯಿ ಸಾಕ್ಷೀಕರಿಸತಕ್ಕಂತೆ ಒಂದು ಮಹಿಮೆಯಾದಂತ ಸಂಗತಿಯನ್ನ ಈ ದಿನದ ಆರಾಧನೆಯಲ್ಲಿ ದೇವರು ತೆರೆದು ಬಿಡುತ್ತಾನೆ. ಆದ್ರಿಂದ ಆಲಸ್ಯವಾಗಿ ಕುತ್ಕೋಬೇಡ್ರಿ, ಸ್ತೋತ್ರದೊಟ್ಟಿಗೆ ಕುಳಿತುಕೊಳ್ಳ್ರಿ. ಈಗ ಸಭೆಯ ಮೇಲೆ ದೇವರು ಒಂದು ಹೊಸ ಕಾಲವನ್ನ ದೇವರು ಆತನು ತೆರೆದು ಬಿಡುತ್ತಾ ಇದ್ದಾನೆ. ಇದು ಸಭೆ ಎದ್ದೊಳ್ಳುವ ಕಾಲವಾಗಿರುತ್ತದೆ. ಎಸ್ತೇರಳ ಪುಸ್ತಕ 1ನೇ ಅಧ್ಯಾಯದ 9ನೇ ವಚನ, 9 ಅಧ್ಯಾಯದಲ್ಲಿ 9ನೇ ವಚನಗಳನ್ನ ಆದಷ್ಟು ಬೇಗ ನಾನು ಹೇಳಲಿಕ್ಕಾಗಿ ನಾನು ಹೋಗ್ತೇನೆ. ಎಸ್ತೇರಳ ಪುಸ್ತಕ 1ನೇ ಅಧ್ಯಾಯದ 9ನೇ ವಚನವನ್ನು ಗಮನಿಸಿದಾಗ ವಷ್ಟಿ ರಾಣಿಯು ಆಕೆ ಕೊನೆಯ ಒಂದು ಔತಣವನ್ನು ಮಾಡ್ತಾ ಇದ್ದಾಳೆ. ಆಕೆಗೆ ಗೊತ್ತಿಲ್ಲ ಅದು ಕೊನೆಯ ಔತಣ ಅಂತ, ಆದರೆ ದೇವರಿಗೆ ಚೆನ್ನಾಗಿ ಗೊತ್ತು ಅದು ಆಕೆಯ ಕೊನೆಯ ಔತಣ. ದೇವರ ಆತ್ಮನು ತಿಳಿಸಿದನು, ಈ ಕಾಲಘಟ್ಟದಲ್ಲಿ ಕೆಲವರ ಇದು ಕೊನೆಯ ಔತಣವಾಗಿರುತ್ತೆ. ಕೆಲವರು ಚಿಂತೆ ಮಾಡ್ತಾರೆ ಇದು ನನ್ನ ದೊಡ್ಡ ಔತಣ ಅಂತ, ಆದರೆ ಅವರಿಗೆ ಗೊತ್ತಿಲ್ಲ ಇದು ಅವರ ಕಡೆಯ ಔತಣ. ಕಾರಣವೇನೆಂದ್ರೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ಎಸ್ತರ್ ರಾಣಿ ರಂಗ ಪ್ರವೇಶ ಮಾಡುತ್ತಾ ಇದ್ದಾರೆ. ದೇವರು ನನಗೆ ತಿಳಿಸಿದನು, ದೇವರು ತಾನು ನೇಮಿಸಲ್ಪಟ್ಟವರನ್ನ ರಂಗ ಪ್ರವೇಶ ಮಾಡೋದಕ್ಕೆ ಕೆಲವರ ಔತಣದ ಕೊನೆಯನ್ನ ದೇವರು ನಿಗದಿಪಡಿಸಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಎಸ್ತರಳು 2ನೇ ಅಧ್ಯಾಯದ 9ನೇ ವಚನದಲ್ಲಿ ಎಸ್ತರಳು ರಂಗ ಪ್ರವೇಶ ಮಾಡಿದಾಗ ಬೈಬಲ್ ಅಲ್ಲಿ ಗಮನಿಸುತ್ತೇವೆ, ವಷ್ಟಿ ರಾಣಿಯು ಮನೆಯಲ್ಲಿ ಔತಣ ಮಾಡಬೇಕಾದ್ರೆ ಎಸ್ತರಳು ಬೀದಿಯಲ್ಲಿದ್ದಳು. ಆದರೆ ಎಸ್ತರಳು 2ನೇ ಅಧ್ಯಾಯದ 9ನೇ ವಚನದಲ್ಲಿ ಆಕೆ ರಂಗಸ್ಥಾನ ಮಾಡಿದಾಗ, ಅರಮನೆ ಒಳಗಡೆ ಪ್ರವೇಶ ಮಾಡಿದಾಗ ಎಸ್ತರಳು ಅರಮನೆಯಲ್ಲಿದ್ದಾಳೆ. ಈಗ ವಷ್ಟಿ ರಾಣಿಯು ಆಕೆ ಬೀದಿಯಲ್ಲಿದ್ದಾಳೆ. ದೇವರ ಆತ್ಮನ ನನಗೆ ತಿಳಿಸಿಕೊಟ್ಟನು, ಈ ಕಾಲಘಟ್ಟದಲ್ಲಿ ದೇವ ಜನರ ಸ್ಥಾನವನ್ನ ದೇವರು ಬದಲಾಯಿಸಲಿಕ್ಕಾಗಿ ದೇವರು ಹೋಗ್ತಾನೆ. ದೇವರ ವಾಕ್ಯದಲ್ಲಿ ನನಗೊಂದು ಪದ ಬಹಳ ಸಂತೋಷ ಕೊಡ್ತು, ಅರಮನೆಯ ಉನ್ನತ ಸ್ಥಾನದಲ್ಲಿ ಈಗ ಎಸ್ತರ್ ರಾಣಿಯನ್ನ ಇರಿಸಿದರು ಎಂಬುದಾಗಿ ದೇವರ ಆತ್ಮನು ತಿಳಿಸಿದನು. ಈ ಕಾಲಘಟ್ಟದಲ್ಲಿ ಅರಮನೆಯ ಉನ್ನತ ಸ್ಥಾನಗಳಲ್ಲಿ, ಅರಮನೆಯ ಉನ್ನತವಾದ ಸ್ಥಾನಗಳಲ್ಲಿ ಈಗ ದೇವ ಜನರನ್ನ ದೇವರು ನಡಲಿಕ್ಕಾಗಿ ಹೋಗ್ತಾನೆ. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ನಿನ್ನ ಆಫೀಸ್ ಅಲ್ಲಿ ನಿನಗೆ ಉತ್ತಮ ಸ್ಥಾನದಲ್ಲಿ ದೇವರು ಇರಿಸ್ತಾನೆ. ನಿನ್ನ ಬಿಸ್ನೆಸ್ ಅಲ್ಲಿ ದೇವರು ನಿನ್ನನ್ನು ಉತ್ತಮ ಸ್ಥಾನದಲ್ಲಿ ದೇವರು ಇರಿಸ್ತಾನೆ. ಇನ್ನೊಂದು ಮುಂದಿನ ಮಾತಿನಲ್ಲಿ ನಾನು ಹೇಳ್ತೇನೆ, ಈ ರಾಜ್ಯದಲ್ಲಿ ದೇವರ ಮಕ್ಕಳನ್ನ ದೇವರು ಉತ್ತಮ ಸ್ಥಾನದಲ್ಲಿ ದೇವರು ಇರಿಸುತ್ತಾನೆ. ಇನ್ನೊಂದು ಮಂಡಲದಲ್ಲಿ ಹೇಳ್ತೇನೆ, ರಾಜಕೀಯ ಮಂಡಲಗಳಲ್ಲಿ ದೇವರು ತನ್ನ ಜನರನ್ನ ಉತ್ತಮ ಸ್ಥಾನದಲ್ಲಿ ದೇವರು ಇಡಲಿಕ್ಕಾಗಿ ದೇವರು ಹೋಗ್ತಾನೆ. ನಾನು ಕೇಳ್ತೇನೆ, ಎಸ್ತರ್ ರಾಣಿಯೇ ನಿನಗೆ ಏನು ಯೋಗ್ಯತೆ? ಹಲ್ಲೆಲೂಯಾ. ಎಸ್ತರಳಿಗೆ ಹೇಳಬೇಕಾದ ಒಂದೇ ಒಂದು ಕಾರ್ಯ, ನನಗೇನು ಅರ್ಹತೆ ಇಲ್ಲ, ಕೃಪೆ ಒಂದು ಬಿಟ್ಟು ನನಗೆ ಬೇರೆ ಯಾವುದು ಅರ್ಹತೆ ಇಲ್ಲ. ಇವತ್ತು ಯಾರಾದ್ರೂ ನನಗೆ ಕೃಪೆ ಒಂದು ಮಾತ್ರ ಇದೆ ಅನ್ನೋರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾನು ಹೇಳ್ತೇನೆ, ಈ ಕೃಪೆ ಎಂಬ ಅರ್ಹತೆ ನಿನಗಿದ್ರೆ ಅಷ್ಟು ಮಾತ್ರ ಸಾಕು. ಯೋಗ್ಯತೆ ಇಲ್ಲದಿರುವಂತ ಉನ್ನತವಾದಂತ ಉತ್ತಮವಾದಂತ ಅತಿ ಶ್ರೇಷ್ಠವಾದಂತ ಸ್ಥಾನಗಳಲ್ಲಿ ಕರ್ತನು ನಿನ್ನನ್ನ ನೆಡಲಿಕ್ಕಾಗಿ ದೇವರು ಹೋಗ್ತಾನೆ. ಅದನ್ನು ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದ್ಸಾರಿ ನಾನು ಹೇಳ್ತೇನೆ, ನಾನು ಕೆಳಗಡೆ ಆಗೋದಿಲ್ಲ, ನಾನು ಕೆಳಗಡೆ ಬೀಳೋದಿಲ್ಲ, ನಾನು ಕೆಳಮಟ್ಟದ ಸ್ಥಾನದಲ್ಲಿ ನಾನು ನೆಲೆ ನಿಲ್ಲೋದಿಲ್ಲ. ಕೃಪೆ ನನ್ನ ಮೇಲೆ ಇರೋದ್ರಿಂದ ಯವನಸ್ಥರು ಯಾರಾದ್ರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಕಂಪ
ಕಂಪನಿಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ, ಬಿಸ್ನೆಸ್ ಮಾಡೋ ಕಾರ್ಯಗಳಲ್ಲಿ, ಸೇವೆಗಳಲ್ಲಿ ಈ ಕರ್ನಾಟಕದಲ್ಲಿ ನಾವು ಚಿಕ್ಕ ಸ್ಥಾನದಲ್ಲಿ ಇರೋದಿಲ್ಲ. ಕರ್ತನು ನಮ್ಮನ್ನ ಅತ್ಯುತ್ತಮವಾದಂತ ಸ್ಥಾನದಲ್ಲಿ ದೇವರು ಆತನು ಇರಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಅದನ್ನು ದೇವ ಜನರ ಮೇಲೆ ನಾವು ರಿಲೀಸ್ ಮಾಡುತ್ತಾ ಇದ್ದೇನೆ. ಮೂರನೇ ವಚನದ 9ನೇ ವಾಕ್ಯ, ನೀನು ಉನ್ನತ ಸ್ಥಾನದಲ್ಲಿ ಬಂದಾಗ ಶತ್ರು ಸುಮ್ಮನೆ ಇರಲ್ಲ. ನೀನು ಉನ್ನತ ಸ್ಥಾನಕ್ಕೆ ದೇವರು ಯಾವಾಗ ಎತ್ತುತ್ತಾನೋ ಆವಾಗಲೇ ಇದುವರೆಗೂ ಇಲ್ಲದಿರುವಂತ ಶತ್ರು ಎದ್ದು ಬರೋದು. ಇಂಗ್ಲಿಷಲ್ಲಿ ಒಂದು ಪದ ಇದೆ, ನ್ಯೂ ಲೆವೆಲ್ ನ್ಯೂ ಡೆವಿಲ್ ಅಂತ. ನಿಮಗೆ ಅರ್ಥ ಆಗ್ಲಿಲ್ಲ. ನೀನು ಹೊಸ ಹಂತಕ್ಕೆ ಬೆಳೆದ್ರೆ ಇದುವರೆಗೂ ಕಾಣದಿರೋ ಶತ್ರುಗಳು ಎದ್ದೊಳ್ತಾರೆ. ನೀನು ಹೊಸ ಹಂತಕ್ಕೆ ಬೆಳೆದ್ರೆ ಇದುವರೆಗೂ ಕಾಣದಿರುವಂತ ಹೊಸ ಶತ್ರುಗಳು ಎದ್ದೊಳ್ತಾರೆ. ಎಲ್ಲಿದ್ರಪ್ಪ ಇವರು, ಹೆಂಗ್ ಬಂದ್ರಪ್ಪ ಇವರು ಗೊತ್ತಾಗೋದಿಲ್ಲ. ಆದ್ರೆ ನಿನಗೆ ಗೊತ್ತಾಗಬೇಕು. ಅವರೆಲ್ಲ ಏನಕ್ಕೆ ಬರ್ತಾರೆ ಅಂದ್ರೆ ನಿನ್ನ ಸ್ಥಾನ ಬದಲಾಗಿದೆ. ಕೆಲವರು ಆಮೇಲೆ ಹೇಳಲಿಲ್ಲ, ಕೆಲವರು ಆಮೇಲೆ ಹೇಳಲಿಲ್ಲ. ಇವತ್ತು ಇದುವರೆಗೂ ಇಲ್ಲದಿರುವವರು ಏನಕ್ಕೆ ಇವತ್ತು ಪ್ರಕಟವಾಗ್ತಾ ಇದ್ದಾರೆ? ಇದುವರೆಗೂ ಕಾಣದಿರುವ ಶತ್ರುಗಳನ್ನ ಏನಕ್ಕೆ ನನ್ನ ಜೀವನದಲ್ಲಿ ಕಾಣ್ತಾ ಇದ್ದೀನಿ? ಒಂದು ಪಕ್ಷ ನಿನಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ದೇವರಿಗೆ ಚೆನ್ನಾಗಿ ಗೊತ್ತು. ಮಗನೇ, ಮುಂಚೆ ನೀನು ಬೀದಿಯಲ್ಲಿದ್ದೆ, ಈಗ ನೀನು ಬೀದಿಯಲ್ಲ ಇರೋದು, ನೀನು ಅಂತಃಪುರದಲ್ಲಿ ಉನ್ನತ ಸ್ಥಾನದಲ್ಲಿ ನೀನು ಇದ್ದೀಯ. ಕರ್ತನು ನಿನ್ನನ್ನು ಮೇಲೆತ್ತುವುದಕ್ಕಾಗಿ ಪ್ರಾರಂಭಿಸಿದಾಗ ಶತ್ರು ಒಂದು ಭಾಗದಲ್ಲಿ ಎದ್ದೊಳ್ತಾರೆ. ಆದ್ರೆ ಶತ್ರುವಿನ ತಂತ್ರದ ಕುರಿತಾಗಿ ನೀನು ಎಂದಿಗೂ ಭಾರ ಪಡೋದಕ್ಕೆ ಹೋಗಬೇಡ. ಕರ್ತನು ನಿನ್ನನ್ನು ಬೆಳೆಸುವವನಾದ್ರೆ, ಕರ್ತನು ನಿನ್ನನ್ನು ಬೆಳೆಸೋದು ಮಾತ್ರ ಅಲ್ಲ, ಆತನು ನಿನ್ನನ್ನು ನೆಲೆಗೊಳಿಸೋದಕ್ಕೂ ನನ್ನ ದೇವರ ಶಕ್ತನು. ಶತ್ರು ಎದ್ರೆ, ಶತ್ರು ಕುತಂತ್ರ ಮಾಡಿದ್ರೆ, ಶತ್ರು ನಿನ್ನ ವಿರುದ್ಧವಾಗಿ ಮಾತಾಡಿದ್ರೆ ಹತ್ಕೊಂಡು ಕುತ್ಕೋಬಾರ್ದು. ಯಾವ ಜನ್ಮದಲ್ಲಿ ಮಾಡಿದ ಪಾಪನೋ ಇವಾಗ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಬಾರ್ದು. ನೀವು ಸ್ತೋತ್ರ ಹೇಳದೆ ಇದ್ದಾಗ 4ನೇ ಅಧ್ಯಾಯದ 9ನೇ ವಚನದಲ್ಲಿ ಮೊರ್ದೆಕಾಯಿ, ಎಸ್ತರಳು ಒಟ್ಟಾಗಿ ಬರ್ತಾ ಇದ್ದಾರೆ. ಏನಕ್ಕೆ? ಪ್ರಾರ್ಥನೆ ಮಾಡೋದಿಕ್ಕೆ. ಪ್ರತಿಕೂಲ ಜಾಸ್ತಿ ಆಯ್ತಾ, ಸಭೆ ಪ್ರಾರ್ಥನೆ ಮಾಡಬೇಕು. ಹೋರಾಟಗಳು ಜಾಸ್ತಿ ಆಯ್ತಾ, ಪ್ರಾರ್ಥನೆ ಮಾಡಬೇಕು. ಗಂಡ ಹೆಂಡತಿ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರಬೇಕು. ಯೌವನಸ್ಥರು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರಬೇಕು. ಕುಟುಂಬಗಳು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರಬೇಕು. ನಿಮ್ಮಲ್ಲೇ ಜಗಳ ಆಡ್ಕೊಂಡು ನಿನ್ನಿಂದಲೇ ಅಂತ ಹೇಳ್ಕೊಂಡು ನೀನು ಸಮಯ ವೇಸ್ಟ್ ಮಾಡಿದೆ. ಅದು ಯಾರಿಂದಲೇ ಆಗ್ಲಿ, ಆದ್ರೆ ನಮಗೆ ಬಿಡುಗಡೆ ಕೊಡೊಬ್ಬ ದೇವರೊಬ್ಬನು ಇದ್ದಾನೆ, ನಮಗೆ ಉತ್ತರ ಕೊಡೊಬ್ಬ ದೇವರಿದ್ದಾನೆ. ಕೈ ಹಿಡಿದು ಪ್ರಾರ್ಥನೆ ಮಾಡೋಣ ಎಂದು ಇಬ್ಬರು ಭಕ್ತರು ಒಟ್ಟಾಗಿ ಕೂಡಿ ಬಂದ್ರೆ, ನಾನು ಹೇಳ್ತೇನೆ 4ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಪ್ರಾರ್ಥನೆಗಾಗಿ ಒಟ್ಟಾಗಿ ಕೂಡಿ ಬಂದಾಗ 5ನೇ ಅಧ್ಯಾಯದ 9ನೇ ವಚನದಲ್ಲಿ ಯಾವ ಶತ್ರು ನಿನ್ನ ವಿರುದ್ಧವಾಗಿ ತಂತ್ರ ಹೊಡೆದ್ರು, ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಅವನ ಮುಂದೆನೇ ದೇವರು ನಿನ್ನನ್ನು ಸನ್ಮಾನಿಸುತ್ತಾನೆ. ನಾಲ್ಕನೇ ಅಧ್ಯಾಯದ 9ನೇ ವಚನದಲ್ಲಿ ಪ್ರಾರ್ಥನೆಗೆ ಬಂದ್ರು. 5ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ಗಮನಿಸಿದಾಗ ಯಾವ ಶತ್ರು ಅವರ ವಿರುದ್ಧವಾಗಿ ತಂತ್ರ ಹೊಡೆದನು, ದೇವರು ಹೇಳಿದ್ರು, ನೀನು ಪ್ರಾರ್ಥನೆ ಮಾಡೋನ, ನೀನ್ ದೇವರನ್ನ ನಂಬವನ, ನೀನ್ ದೇವರಲ್ಲಿ ಭರವಸೆ ಇಟ್ಟವನ, ನೀನ್ ಪ್ರತಿಕೂಲ ಬಂದ್ರು ಹೋರಾಟ ಬಂದ್ರು ದೇವರ ಮುಖ ನೋಡವನ. ದೇವರು ಹೇಳಿದನು, ನಿನ್ನ ಶತ್ರುಗೆ ಮರಿಯಾಗಿ ನಾನು ಏನು ನಿನ್ನ ಜೀವನದಲ್ಲಿ ಅದ್ಭುತ ಮಾಡಲ್ಲ, ನಿನ್ನ ಶತ್ರುಗಳು ಕಾಣತಕ್ಕಂತೆ ನಾನು ನಿನ್ನನ್ನು ಸನ್ಮಾನಿಸುತ್ತೇನೆ, ನಿನ್ನ ಶತ್ರುಗಳು ಕಾಣತಕ್ಕಂತೆ ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ. ಕಾರಣ ನೀನು ರಹಸ್ಯವಾಗಿ ಪ್ರಾರ್ಥನೆ ಮಾಡಿದನ್ನ ದೇವರು ಬಹಿರಂಗವಾಗಿ ಸನ್ಮಾನಿಸೋದಕ್ಕೆ ನನ್ನ ಕರ್ತನು ಆತನು ಶಕ್ತನು. ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಾಲ್ಕನೇ ಅಧ್ಯಾಯದ 9ನೇ ವಚನದಲ್ಲಿ ಪ್ರಾರ್ಥಿಸಿದ್ರು. 5ನೇ ಅಧ್ಯಾಯದ 9ನೇ ವಚನದಲ್ಲಿ ಶತ್ರು ಆನಂದದ ಲಹರಿಯೊಟ್ಟಿಗೆ ಮೆರೀತಾ ಇದ್ದಾನೆ, ನಗ್ತಾ ಇದ್ದಾನೆ, ಓ ಓ ಅಂತ.
ಆದರೆ ಬೈಬಲಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ ಮೊರ್ದೆಕಾಯಿ ಕುರಿತಾಗಿ ಹೇಳುತ್ತೆ. ಮೊರ್ದೆಕಾಯಿ ಅವನಿಗೆ ಎದುರದೆ, ಅವನ ಮುಂದೆ ಹೇಳದೆ ಅವನ ಹಾಗೆ ಕೂತಿದ್ದಾನೆ. ನೀವು ಆಮೇಲೆ ಹೇಳಲಿಲ್ಲ. ಶತ್ರು ಕೇಕೆ ಆಗ್ತಾ ಇದ್ದಾನೆ. ನಾನು ಮಾಡಿದ ಪ್ಲಾನ್ ಎಲ್ಲ ನೆರವೇರ್ತು, ನಾನು ಮಾಡಿದ ಪ್ಲಾನ್ ಎಲ್ಲ ಆಯಿತು ಎಂತ ಶತ್ರು ಆನಂದದ ಲಹರಿಯೊಟ್ಟಿಗೆ ಚೆನ್ನಾಗಿ ಓಹೋ ಆಹಾ ಅಂತ ಹೇಳಿ ನಗಬೇಕಾದ್ರೆ ಮೊರ್ದೆಕಾಯಿ ಏನ್ ಮಾಡಿದ ಗೊತ್ತಾ? ಎದರಲಿಲ್ಲ. ಕಾರಣ ಅವನಿಗೆ ಗೊತ್ತು, ಏ ಶತ್ರುವೇ, ಇದು ನಿನ್ನ ಕೊನೆ ನಗು. ಇದು ನೀವು ಆಮೇಲೆ ಹೇಳದೆ ಇದ್ದಾಗ, ಇವತ್ತು ನೀನು ಬಿದ್ದಾಗ, ನೀನು ಕಷ್ಟದಲ್ಲಿದ್ದಾಗ, ಪ್ರತಿಕೂಲದಲ್ಲಿದ್ದಾಗ ಶತ್ರು ನಿನ್ನನ್ನು ನೋಡಿ ನಗ್ತಾನಲ್ಲ, ಆದ್ರೆ ಇವತ್ತು ಯಾರಾದ್ರೂ ಕೂಗೇಳ್ರಿ, ಏ ಶತ್ರುವೇ, ಇದು ನಿನ್ನ ಕೊನೆ ನಗು ಆಗಿರುತ್ತೆ. ವಿಶ್ವಾಸಿಗಳು ಶತ್ರು ನಗ್ದಾಗ ಭಯ ಪಡ್ತಾರೆ. ಅಯ್ಯೋ ಅವ್ರ ಮುಂದೆ ನನ್ನ ಲಜ್ಜೆಗೀಡಾಗ್ತೀನಿ, ಅಯ್ಯೋ ಅವ್ರ ಮುಂದೆ ನನ್ನ ಅವಮಾನಕ್ಕೆ ಗುರಿ ಆಗ್ತೀನಿ, ಅಯ್ಯೋ ಅವ್ರ ಮುಂದೆ ನನ್ನ ಕುಟುಂಬ ಹಾಳಾಗ್ತಾ ಇದೆಯಾ, ನನ್ನ ಕುಟುಂಬನ ನೋಡಿ ನಗ್ತಾ ಇದಾರಲ್ಲ, ನನ್ನ ಮಕ್ಕಳನ್ನು ನೋಡಿ ನಗ್ತಾ ಇದಾರಲ್ಲ, ನನ್ನ ಜೀವಿತವನ್ನ ನೋಡಿ ನಗ್ತಾ ಇದಾರಲ್ಲ. ಇವತ್ತು ದೇವರ ಮಕ್ಕಳೇ ಗಮನಿಸಿ, ನಿನ್ನನ್ನು ವಿರುದ್ಧವಾಗಿ ನಿನ್ನನ್ನು ನೋಡಿಕೊಂಡು ಯಾರೇ ನಗ್ತಾ ಇದ್ರು, ಬೈಬಲ್ ಹೇಳುತ್ತೆ ಮೊರ್ದೆಕಾಯಿ ಎದರದೆ. ವಿಕ್ಟರಿ ಸಭೆಯಲ್ಲಿ ಯಾರಾದ್ರೂ ಮೊರ್ದೆಕಾಯಿ ಎಂದ್ರಿದ್ದೀರಾ? ಇನ್ನೊಂದ್ಸರಿ ಗಟ್ಟಿಯಾಗಿ ಕೂಗಿ ಹೇಳ್ತಾನೆ, ವಿಕ್ಟರಿ ಸಭೆಯಲ್ಲಿ ಯಾರಾದ್ರೂ ಮೊರ್ದೆಕಾಯಿ ಅಂದ್ರೆ ಇದ್ದೀರಾ? ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರೆ. ಎದ್ರದೆ 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 ಎದ್ರದೆ. ಪ್ರತಿಕೂಲ ಬರಲಿ ಎದ್ರಲ್ಲ, ಆಜ್ಞೆಗಳು ಬರಲಿ ಎದ್ರಲ್ಲ, ನಿಂದೆಗಳು ಬರಲಿ ಎದ್ರಲ್ಲ, ಸವಾಲುಗಳು ಬರಲಿ ಎದ್ರಲ್ಲ. ನಾಳೆ ಏನು ಜಾಬಲ್ಲಿ 5 ರೂಪಾಯಿ ಇಲ್ಲ ಆದ್ರೂ ಎದ್ರಲ್ಲ. ನನ್ನ ಸುತ್ತಲೂ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ, ಒಬ್ಬಂಟಿಗನಾಗಿ ನಿಂತಿದ್ದೇನೆ, ಎದ್ರಲ್ಲ. ಬಲಪಡಿಸೋದಕ್ಕೂ ಆಧರಿಸೋದಕ್ಕೂ ಪರವಾಗಿಲ್ಲ ಕಣ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೆ ಒಬ್ರು ಇಲ್ಲದಿದ್ದರು ನಾನು ಎದುರೋದಿಲ್ಲ. ಶತ್ರು ಏನ್ ಮಾಡ್ತಾನೆ ಗೊತ್ತಾ? ಅವನ್ ನಗುವಿಂದ ನಮ್ಮನ್ನು ಎದುರಿಸಕ್ ನೋಡ್ತಾನೆ. ಯಾರೋ ಎದುರದವರಾಗಿ ಇಲ್ಲಿ ಕೂತಿದ್ದೀರ, ನಿಮಗೆ ಹೇಳ್ತಾ ಇರೋದು, ಶತ್ರುದು ಒಂದು ತಂತ್ರ ಏನ್ ಗೊತ್ತಾ? ನಗ್ತಾನೆ ಅವನ್ ನಿನ್ನ ಮುಂದೆ, ನಿನ್ನನ್ನ ನಗ್ದು ನಿನ್ನ ಮುಂದೆ ನಿನ್ನನ್ನು ಎದುರಿಸಕ್ ನೋಡ್ತಾನೆ. ಆದ್ರೆ ನೀನು ಎದುರದೇ ಇರೋದನ್ನು ನೋಡಿದ್ರೆ, ಇವತ್ತು ವಿಕ್ಟರಿ ಸಭೆಯಲ್ಲೇ ಕೂಗಿ ಹೇಳ್ರಿ, ರಿಪೋರ್ಟ್ಗಳು ನನ್ನ ಕೈಯಲ್ಲಿ ಏನೇ ಬಂದ್ರು ಎದುರೋದಿಲ್ಲ, ಪೇಪರ್ಗಳು ನನ್ನ ಕೈಯಲ್ಲಿ ಬಂದ್ರು ನಾನು ಎದುರೋದಿಲ್ಲ, ಎಂತ ಫೋನ್ ಕಾಲ್ಗಳು ನನ್ನ ವಿರುದ್ಧವಾಗಿ ಬಂದ್ರು ನಾನು ಎದುರೋದಿಲ್ಲ, ಎಂತ ವಿಧವಾದಂತ ತಂತ್ರಗಳು ನನ್ನ ವಿರುದ್ಧವಾಗಿ ಓಡಿದ್ರು ನಾನು ಎದುರೋದಿಲ್ಲ. ಯಾರಾದ್ರೂ ಎದುರೋದಿಲ್ಲ ಅಂತ ಹೇಳೋರಿದ್ರೆ ಅಂತವ್ರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಪಾಸ್ಟರ್ ಎದುರೋದಿಲ್ಲ. ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ಶತ್ರುವಿನ ಕೊನೆ ನಗು ಎದುರುಬೇಡ್ರಿ. ಇದು ಒಂದು 2-3 ಕೈ ಕೊಟ್ಟು ಹೇಳ್ರಿ, ಇದು ಶತ್ರುವಿನ ಕೊನೆ ನಗು, ನೀವು ಎದುರುಬೇಡ್ರಿ. ನನ್ಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ಒಂದು ಎದುರ್ಲಿಲ್ಲ, ಎರಡನೇದಾಗಿ ಅವನಿಗೆ ಎದ್ದೊಳ್ಳೇ ಇಲ್ಲ. ಶತ್ರುಗೊಂದು ಚಿಂತೆ, ನೀನು ಅವನ ಮುಂದೆ ಕೈ ಕಟ್ಕೊಂಡು ತಲೆ ತಗ್ಸ್ಕೊಂಡು ನಿಂತಿರ್ಬೇಕು. ಕೈ ಕಟ್ಕೊಂಡು ತಲೆ ತಗ್ಸ್ಕೊಂಡು ನಿಂತಿರ್ಬೇಕು. ಅವನ್ ಕಂಡಿದ ತಕ್ಷಣ ಎಸ್ ಸಾರ್ ಅಂತ ಮೊರ್ದೆಕಾಯಿ ಹೇಳ್ದ, ನಾನು ಎದುರೋದಿಲ್ಲ,
ಎರಡನೇದಾಗಿ ನೀನು ಎಂತ ಕುದುರೆಯಲ್ಲೇ ಓಡಾಡು, ನೀನು ಎಂತ ಆರ್ಭಟದಲ್ಲೇ ಓಡಾಡು, ನೀನು ಎಂತ ಮೆರವಣಿಗೆ ಮಾಡು, ಇವತ್ತು ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ನೀನು ಓಡಾಡು ಕುದುರೆಯಲ್ಲಿ, ನೀನು ಓಡಾಡು, ಮೆರವಣಿಗೆ ಮಾಡು, ನೀನು ಸಂತೋಷ ಪಡು. ಆದ್ರೆ ನಾನು ಕೂತಿರ್ತೀನಿ, ನಾನು ಪ್ರಾರ್ಥನೆಯಲ್ಲಿ ಕೂತಿರ್ತೀನಿ, ನಾನು ಉಪವಾಸದಲ್ಲಿ ಕೂತಿರ್ತೀನಿ, ನಾನು ಮೊಣಕಾಲಲ್ಲಿ ಕೂತಿರ್ತೇನೆ. ನಾನು ಕೂತಿರೋದು ಮಾತ್ರ ಅಲ್ಲ, ಒಂದು ದಿವಸ ಎದ್ದು ಬರ್ತೇನೆ. ಎದ್ದು ಬಂದಾಗ ನೀನು ನನ್ನ ಮುಂದೆ ನಿಂತ್ಕೊಳ್ಳೋ ಹಾಗೆ ಕರ್ತನು ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಸ್ವಲ್ಪ ಆರಾಮಾಗಿ ಕುತ್ಕೊಳ್ರಿ. ನೀನ್ ಮನೆಗೆ ಹೋದಾಗ ಟೆನ್ಷನ್ ಅಲ್ಲಿ ಕುತ್ಕೋಬೇಕು, ನೀನ್ ಸಭೆಗೆ ಬಂದಾಗ ಭಾರ ಹೊತ್ಕೊಂಡು ಕುತ್ಕೋಬೇಕು, ನೀನ್ ಸಭೆಗೆ ಬಂದಾಗ ಕಣ್ಣೀರೊಟ್ಟಿಗೆ ಕುತ್ಕೋಬೇಕು. ನೀನು ಎಲ್ಲೇ ಹೋದ್ರು ಒಂದು ಚಿಂತೆ, ಏನಾಗ್ಬಿಡುತ್ತೋ, ಯಾರು ಏನ್ ಮಾಡ್ತಾರೋ, ನನ್ನ ಮುಂದಿನ ಜೀವನ ಏನೋ, ನನ್ನ ಭವಿಷ್ಯ ಏನೋ, ನನ್ನ ಮಕ್ಕಳ ಗತಿ ಏನೋ, ನೀನ್ ಚಿಂತೆ ಮಾಡ್ಕೊಂಡು ಕುತ್ಕೋಬೇಕಾದ್ರೆ ಮೊರ್ದೆಕಾಯಿ ಹೇಳ್ದ, ನೀನು ಎಂತ ಸವಾರಿ ಮಾಡು. ನಾನು ಇವತ್ತು ವಿಕ್ಟ್ರಿ ಸಭೆಯಲ್ಲಿ ಹೇಳ್ತೀನಿ, ಸ್ವಲ್ಪ ಆರಾಮಾಗಿ ಕುತ್ಕೊಳ್ರಿ, ಸ್ವಲ್ಪ ಆರಾಮಾಗಿ ಕುತ್ಕೊಳ್ರಿ. ನಾನು ಹೇಳಿದೆ ಸ್ವಲ್ಪ ಆರಾಮಾಗಿ ಕುತ್ಕೊಳ್ರಿ. ಆ ಎಲ್ಲ ಭಾರಗಳನ್ನು ತೆಗೆದು ಪಕ್ಕಕ್ಕೆ ಹಾಕಿ ಆರಾಮಾಗಿ ಕುತ್ಕೊಳ್ರಿ. ಈಗ ದೇವರು ನಿನ್ನ ಮೇಲೆ ಒಂದು ಕಾಲವನ್ನು ದೇವರು ತೆರೆದು ಬಿಡುತ್ತಾ ಇದ್ದಾನೆ. ಅದು ಯಾವ ಕಾಲ ಎನ್ನುವುದಾದ್ರೆ, ನೀನು ಆಜ್ಞೆ ಮಾಡಿದ್ದು ನೆರವೇರುವ ಕಾಲವನ್ನ ಕರ್ತನು ನಿನ್ನ ಮುಂದೆ ತೆರೆದು ಬಿಡುತ್ತಾ ಇದ್ದಾನೆ. ನಂಬುವವರು ಯಾರಾದರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳಲಿ. ಪಕ್ಕದಲ್ಲಿರೋ ಒಂದು ಇಬ್ಬರು ಮಾರ್ಗ ತಟ್ಟಿ ಹೇಳ್ರಿ, ಆರಾಮಾಗಿ ಕುತ್ಕೊಳ್ಳಿ ಬ್ರದರ್. ಕೆಲವ್ರು ಸೌಂಡ್ ಬರಲಿಲ್ಲ, ಅಮ್ಮ ಆರಾಮಾಗಿ ಕುತ್ಕೊಮ್ಮ, ಬ್ರದರ್ ಆರಾಮಾಗಿ ಕುತ್ಕೊಳ್ರಿ. ಆ 5ನೇ ಅಧ್ಯಾಯದ 9ನೇ ವಚನದಲ್ಲಿ ಬೈಬಲ್ ಹೇಳುತ್ತೆ, ಮೊರ್ದೆಕಾಯಿ ಕೂತ್ಕೊಂಡಿರೋದನ್ನ ನೋಡಿದಾಗ ಹಾಮಾನನಿಗೆ ಕೋಪ ಉಂಟಾಯಿತು. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಓಡಾಡ್ತಾ ಇದ್ದೀನಿ, ಹೆಂಗ್ ಇವನು ಆರಾಮಾಗಿರಕ್ ಸಾಧ್ಯ? ಇವತ್ತು ನಾನು ಹೇಳ್ತೇನೆ, ಶತ್ರುವಿಗೆ ಗೊಂದಲ ಉಂಟು ಮಾಡಬೇಕು. ನೀನು ಕೂತ್ಕೊಳ್ಳೋ ರೀತಿ ಶತ್ರುವಿಗೆ ಗೊಂದಲ ಉಂಟು ಮಾಡಬೇಕು. ನೀನು ಸ್ತೋತ್ರ ಹೇಳೋ ರೀತಿ ಶತ್ರುವಿಗೆ ಗೊಂದಲ ಉಂಟು ಮಾಡಬೇಕು. ನೀನು ಚಪ್ಪಾಳೆ ತಟ್ಟುವ ರೀತಿ ಶತ್ರುವಿಗೆ ಗೊಂದಲ ಉಂಟು ಮಾಡಬೇಕು. ನೀನು ದೇವರ ಸನ್ನಿಧಿಯಲ್ಲಿ ನೃತ್ಯ ಮಾಡುವ ರೀತಿ ಅದು ಶತ್ರುವಿಗೆ ಗೊಂದಲ ಉಂಟು ಮಾಡಬೇಕು. ನಾನು ಒಂದು ಕಾರ್ಯ ಹೇಳ್ತೇನೆ, ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಾನು ಹೇಳಿದೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಾನು ಹೇಳಿದೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಿನ್ನ ಶತ್ರು ಗೊಂದಲಕ್ಕೆ ಈಡಾಗುವ ಹಾಗೆ ಯಾರಾದ್ರೂ ಏನಾದ್ರೂ ಮಾಡಲಿಕ್ಕೆ ಸಾಧ್ಯನಾ? ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನೋಡ್ರಿ, ಈಗ 5ನೇ ಅಧ್ಯಾಯದ 9ನೇ ವಚನದ ವಿಶೇಷತೆ ಏನು ಗೊತ್ತಾ? ಆರಂಭದಲ್ಲಿ ಹಾಮಾನನ ಆಕ್ಷನ್ ಮೊರ್ದೆಕಾಯಿಯನ್ನ ಬಳಲಿಸುತ್ತೆ ಅಂತ ಹಾಮಾನನ ಚಿಂತೆ ಮಾಡಿದೆ. ಆದ್ರೆ 9ನೇ ವಾಕ್ಯ ಕೊನೆಗಾಣಿಸ್ರಲ್ಲಿ ಮೊರ್ದೆಕಾಯಿ ಆಕ್ಷನ್ ಹಾಮಾನನ ಗೊಂದಲಗಳಿಗೆ ಒಳಪಡಿಸ್ತು. ನಿನ್ ಮಗ ಹಂಗ್ ನಡೀತಾ ಇದ್ರೆ ಹೆಂಗ್ ನೀನ್ ಸ್ತೋತ್ರ ಹೇಳ್ತೀಯ? ನನ್ನ ಆಕ್ಷನ್ ಅವನನ್ನು ಗೊಂದಲಕ್ಕೆ ಒಳಪಡಿಸ್ಬೇಕು. ನಾನು ಅವನಿಗೆ ಸಾಲದ ಹೊರೆ ಹಾಕಿದ್ರು ಹೆಂಗ್ ಎದ್ದು ನಿಂತ ಅವನು ಸ್ತೋತ್ರ ಹೇಳಕ್ ಸಾಧ್ಯ?
ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ವಿಕ್ಟರಿ ಸಭೆ, ನಿನ್ನ ಒಂದೊಂದು ಕ್ರಿಯೆ, ನಿನ್ನ ಒಂದೊಂದು ಪ್ರಾರ್ಥನೆ, ನಿನ್ನ ಒಂದೊಂದು ಸ್ತೋತ್ರ, ನಿನ್ನ ಒಂದೊಂದು ನಂಬಿಕೆ ಪದಗಳು, ನಿನ್ನ ಒಂದೊಂದು ಚಪ್ಪಾಳೆ, ನಿನ್ನ ಬಾಯಿ ತೆರೆದು ಗಟ್ಟಿಯಾಗಿ ಹೇಳು ಒಂದೊಂದು ಸ್ತೋತ್ರ. ನಾನು ಒಂದು ಕಾರ್ಯ ಹೇಳ್ತೇನೆ, ಶತ್ರುವಿಗೆ ಗೊಂದಲ ಉಂಟು ಮಾಡುತ್ತಾ ಇದೆ. ಕಾರಣವೇನು? ನಾನು ಇವನ ಮುಂದೆ ಮೆರೆದೆ, ಆದ್ರೆ ಇವನ ಮೆರವಣಿಗೆ ನನಗೆ ಒಂದು ಗೊಂದಲವನ್ನು ಉಂಟು ಮಾಡ್ತಾ ಇದೆ. ನಾನು ಇಲ್ಲೇ ನಿಂತ್ರೆ ನನ್ನ ಸಂದೇಶ ಮುಂದುವರ್ಸಕ್ಕಾಗಲ್ಲ. ಆದರೆ ಒಂದು ಪದ ಹೇಳ್ತೇನೆ. ಬ್ರದರ್ ಹೇಳ್ರಿ, ಬ್ರದರ್ ಸಿಸ್ಟರ್, ನಿನ್ನ ಒಂದು ಕ್ರಿಯೆ ಸೈತಾನನ ಸ್ವಸ್ಥತೆಯನ್ನು ಕೆಡಿಸುತ್ತೆ. ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ಸೈತಾನನಿಗೆ ಸ್ವಸ್ಥವಾಗಿರೋದಕ್ಕೆ ಬಿಡಬೇಡ ಅಂತ. ಇನ್ನೊಂದು ಇಬ್ಬರು ಮಾರ್ಗಾದ್ರೆ ನೋಡಿ ಹೇಳ್ರಿ, ಸೈತಾನನಿಗೆ ಸ್ವಸ್ಥವಾಗಿರೋದಕ್ಕೆ ಬಿಡಬೇಡ. ನಗು, ಸ್ತುತಿಸು, ಆರ್ಭಟಿಸು, ಸ್ತೋತ್ರ ಹೇಳು, ನಿರೀಕ್ಷೆ ಉಳ್ಳವನಾಗಿರು, ದೇವರನ್ನು ಕೊಂಡಾಡು, ಮಹಿಮೆ ಪಡಿಸು. ನಿನ್ನ ಒಂದೊಂದು ಕ್ರಿಯೆಗಳು ಸೈತಾನನ ಸಮಾಧಾನವನ್ನ ಕೆಡಿಸುತ್ತೆ. ಕಾರಣವೇನು? ದೇವರು ನಿನ್ನ ಜೀವನದಲ್ಲಿ ಒಂದು ಮಂಡಲವನ್ನ ತೆರೆದು ಬಿಡುತ್ತಾ ಇದ್ದಾನೆ. ಆರನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ಪ್ರವೇಶಿಸಿದಾಗ, ಯಾವ ಮೊರ್ದೆಕಾಯಿನ ನೆಲದಲ್ಲಿ ನೋಡಿದ್ನೋ ಅದೇ ಮೊರ್ದೆಕಾಯಿನಿಗೆ ಕುದುರೆಯಲ್ಲಿ ನೋಡ್ತಾ ಇದ್ದಾನೆ. ಯಾವ ಹಾಮಾನನನ್ನ ಕುದುರೆಯಲ್ಲಿ ನೋಡಿದ್ನೋ ಅದೇ ಹಾಮಾನಿಗೆ ಕುದುರೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಎದುರದೆ ಇರೋರಿಗೆ ಸನ್ಮಾನ ನಿಶ್ಚಯ, ಎದುರದ ಇರುವವರಿಗೆ ಜಯ ನಿಶ್ಚಯ, ಎದುರದ ಇರುವವರಿಗೆ ಅಭಿವೃದ್ಧಿ ನಿಶ್ಚಯ, ಎದುರದ ಇರುವವರಿಗೆ ದೇವರು ನಿನ್ನ ಜೀವನದಲ್ಲಿ ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸೋದು ಅದು ನಿಶ್ಚಯ. ಆರನೇ 9ನೇ ವಾಕ್ಯದಲ್ಲಿ ಮೊರ್ದೆಕಾಯಿಯನ್ನ ದೇವರು ಸನ್ಮಾನಿಸ್ತಾನೆ. 7ನೇ ಅಧ್ಯಾಯದ 9ನೇ ವಚನಕ್ಕೆ ಬಂದಾಗ, ಶತ್ರು ಅವನ್ ತೋಡಿದ ಗುಂಡಿಯಲ್ಲಿ ಅವನೇ ಬೀಳ್ತಾ ಇದ್ದಾನೆ. ನಿನ್ನನ್ನ ಯಾವ ಗುಂಡಿಯಲ್ಲಿ ಹಿಡಿಬೇಕು, ನಿನ್ನನ್ನ ಯಾವ ಕಣಿಯಲ್ಲಿ ಹಿಡಿಬೇಕಂತ ಶತ್ರು ತಾನು ಓಡೋದಕ್ಕೆ ಪ್ರಯತ್ನ ಮಾಡಿದ್ನು. ದೇವರು ನಿನ್ನನ್ನು ಸನ್ಮಾನಿಸೋದಕ್ಕಾಗಿ ಪ್ರಾರಂಭಿಸಿದಾಗ, ಈಗೋ ದೇವರ ಮಕ್ಕಳು ಮರಿಬಾರದು, ಅವನ್ ತೋಡಿದ ಗುಂಡಿಯಲ್ಲೇ, ಅವನ್ ತೋಡಿದ ಕಣಿಯಲ್ಲೇ ಅವನೇ ಬೀಳ್ತಾನೆ ಹೊರತು ದೇವರು ನಿನ್ನನ್ನ ಅವನ ಕೈಯಲ್ಲಿ ಸಿಕ್ಕಾಕಿಕೊಳ್ಳೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಇವತ್ತೊಂದು ಮಾತು ಕೂಗಿ ಹೇಳ್ತೇನೆ, ನಿನ್ನ ವಿರುದ್ಧವಾಗಿ ಯಾವ ಮಾಠವಾಗಲಿ, ನಿನ್ನ ವಿರುದ್ಧವಾಗಿ ಯಾವ ಮಂತ್ರವಾಗಲಿ, ನಿನ್ನ ವಿರುದ್ಧವಾಗಿ ಯಾವ ಶಕುನವಾಗಲಿ, ನಿನ್ನ ವಿರುದ್ಧವಾಗಿ ಯಾವ ಮಿಥ್ಯಾ ಕಾರ್ಯಗಳಾಗಲಿ, ಅದು ಯೇಸುವಿನ ನಾಮದಲ್ಲಿ ಅದು ಫಲಿಸೋದಿಲ್ಲ, ಫಲಿಸೋದಿಲ್ಲ, ಫಲಿಸೋದಿಲ್ಲ. ನಿನ್ನ ವಿರುದ್ಧವಾಗಿ ಶತ್ರು ತೋಡಿದ ಅದೇ ಗುಂಡಿಯಲ್ಲಿ ನಿನ್ನ ಶತ್ರು ಬೀಳ್ತಾನೆ ಹೊರತು ನೀನು ಬೀಳೋದಕ್ಕೆ ಕರ್ತನು ಅನುಮತಿ ಕೊಡೋದಿಲ್ಲ. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. 8ನೇ ಅಧ್ಯಾಯದ 9ನೇ ವಚನ, ದೇವರು ಬೀದಿಯಲ್ಲಿದ್ದಂಥ ಮೊರ್ದೆಕಾಯಿನ ಅರಮನೆಗೆ ತರ್ತಾ ಇದ್ದಾನೆ. ಮೊರ್ದೆಕಾಯಿ ಕೈಯಲ್ಲಿ ಈಗ ರಾಜ ಉಂಗುರ ಇದೆ. ಮೊರ್ದೆಕಾಯಿ ಆಜ್ಞೆ ಮಾಡ್ತಾ ಇದ್ದಾನೆ. ನಾನು ಅದನ್ನ ಅನಂತರ ನಾನು ಹೇಳ್ತೇನೆ. 8ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಮೊರ್ದೆಕಾಯಿ ಬೆಳಕಿಗೆ ಬರ್ತಾನೆ. 9ನೇ ಅಧ್ಯಾಯದ 9ನೇ ವಚನದಲ್ಲಿ ಯಾವ ಶತ್ರು ಮೊರ್ದೆಕಾಯಿ ವಿರುದ್ಧವಾಗಿ ಎದ್ದನೋ ದೇವರು ಹೇಳ್ದ, ನಾನು ಇವನನ್ನು ಬುಡ ಸಮೇತ ಕಿತ್ತಾಕ್ತೀನಿ. ಆತ್ಮಿಕ ಅರ್ಥ ಹೇಳ, ತಾತ ತೊಂದರೆ ಕೊಡ್ತಾ ಇದ್ದ, ಅದಾದ್ಮೇಲೆ ಅಪ್ಪ ತೊಂದರೆ ಕೊಟ್ಟ, ಅಪ್ಪನ ಕಾಲ ಮುಗೀತು, ಈಗ ಅವ್ರ ಮಕ್ಕಳ ಕಾಲ ತೊಂದರೆ ಕೊಡ್ತಾರೆ, ಅವ್ರ ಮಕ್ಕಳಾದ್ಮೇಲೆ ಅವ್ರ ಮೊಮ್ಮಕ್ಕಳು, ಮರಿ ಮಕ್ಕಳು, ಅವ್ರ ಮಕ್ಕಳೇ ತೊಂದರೆ. ದೇವರು ಹೇಳ್ದ, ಮೊರ್ದೆಕಾಯಿ
ನಿನಗಂತ ಪ್ರಾಬ್ಲಮ್ ನಾನು ಮಾಡಲ್ಲ. ಕಾರಣ ಏನು ಗೊತ್ತಾ? ಅವ್ರ ಅಪ್ಪ ಮಾಡಿದ ಅವ್ರ ಮಕ್ಕಳು ನಿನ್ನ ವಿರುದ್ಧವಾಗಿ ತಿರುಗಿ ಬೀಳೋದಕ್ಕೆ ನಾನು ಬಿಡೋದಿಲ್ಲ. ಬುಡ ಸಮೇತ ನಾನು ಕಿತ್ತಾಕಿಬಿಡುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ತಲೆಮಾರುಗಳಿಂದ ಬಂದಂತ ಕೆಲವೊಂದು ವಿವಾದಗಳನ್ನ ಈ ವರ್ಷದಲ್ಲಿ ದೇವರಾತನು ಮುಗಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ತಲೆಮಾರುಗಳಿಂದ ಕುಟುಂಬಗಳಲ್ಲಿ ಉಂಟಾಗುತ್ತಿರುವ ಜಿಜ್ಜಾಟಗಳು, ಕುಟುಂಬಗಳಲ್ಲಿ ಉಂಟಾಗುತ್ತಿರುವ ಕಲಹಗಳು, ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಈ ದಿನದಲ್ಲಿ ಕರ್ತನು ಅದನ್ನು ಬುಡ ಸಮೇತವಾಗಿ ದೇವರು ಅದು ಎಂದಿಗೂ ನಿನ್ನನ್ನು ಮುಟ್ಟದಂತೆ, ನಿನ್ನ ತಲೆಮಾರುಗಳನ್ನು ಮುಟ್ಟದಂತೆ ಯೇಸುವಿನ ನಾಮದಲ್ಲಿ ಕರ್ತನು ಅದನ್ನು ಬುಡ ಸಮೇತ ಕರ್ತನು ಅದನ್ನು ಕಿತ್ತಾಕುತ್ತಾನೆ. ನಾನು ಮತ್ತೊಂದು ಭಾಷೆಯಲ್ಲಿ ಹೇಳ್ತೇನೆ, ನೀನು ಅನುಭವಿಸಿದ ಪ್ರತಿಕೂಲ ನಿನ್ನ ಮಕ್ಕಳು ಅನುಭವಿಸೋದಿಲ್ಲ. ನೀನು ಅನುಭವಿಸಿದ ಹೋರಾಟಗಳು ನಿನ್ನ ಮಕ್ಕಳ ಜೀವನದಲ್ಲಿ ಕಾಣುವುದಕ್ಕೆ ನನ್ನ ಕರ್ತನು ಅನುಮತಿ ಕೊಡುವುದೇ ಇಲ್ಲ. ಬುಡದ ಸಮೇತ ದೇವರ ಕಿತ್ತಾಕ್ತಾನೆ. ಯಾರಾದ್ರೂ ಕೈಗಳೆತ್ತಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಕೈಗಳನ್ನೆತ್ತಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಈ ಅಂತರಿಕ್ಷದಲ್ಲಿ ನೀವು ಕೈಗಳೆತ್ತಿ ಗಟ್ಟಿಯಾಗಿ ಆಮೇನ್ ಹೇಳ್ತಾ ಇರಬೇಕಾದ್ರೆ ನಾನು ಕಾಣ್ತಾ ಇದ್ದೀನಿ, ಒಂದು ಕೈ ಬುಡ ಸಮೇತವಾಗಿ ಕೆಲವೊಂದನ್ನು ಕಿತ್ತು ಹಾಕುತ್ತಾ ಇರೋದು. ನಿನಗಾಗ್ಲಿಲ್ಲ, ನೀನು ಪ್ರಯತ್ನ ಮಾಡಿದೆ, ನೀನು ಯುದ್ಧ ಮಾಡಿದೆ, ನೀನು ಕಷ್ಟ ಬಿದ್ದೆ, ಆದ್ರೆ ನಿನ್ನ ಕೈಯಲ್ಲಿ ಆಗಲಿಲ್ಲ. ಆದ್ರೆ ನಿನ್ನ ಕೈಯಲ್ಲಿ ಆಗದಿರೋದನ್ನ ಈ ದಿನ ದೇವರ ಕೈ ನಿನಗಾಗಿ ಮಾಡುತ್ತಾ ಇದೆ. ಯೇಸುವಿನ ನಾಮದಲ್ಲಿ ಕುಟುಂಬಗಳ ಮೇಲೆ ಜಯ, ಕುಟುಂಬಗಳ ಮೇಲೆ ಅದ್ಭುತ, ಕುಟುಂಬಗಳ ಮೇಲೆ ಬಿಡುಗಡೆ ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತಾ ಇದ್ದೇನೆ. ಕುಟುಂಬಗಳಾಗಿ, ಮಕ್ಕಳಾಗಿ ಹರಿದು ಬರುತ್ತಿರುವ ಶಾಪಗಳು, ಆ ಪಾಪಗಳು, ಆ ರೋಗಗಳು ಮುಂದಿನ ತಲೆಮಾರನ್ನು ಹಿಡಿಯೋದಕ್ಕೆ ಪ್ರಯತ್ನಿಸುವ, ಸಭೆಯಲ್ಲಿರುವ ಮುಂದಿನ ತಲೆಮಾರನ್ನು ಹಿಡಿಯೋದಕ್ಕೆ ಪ್ರಯತ್ನಿಸುವ ಎಲ್ಲ ಆಮಾನನ ಶಕ್ತಿಗಳು, ಅವನ ಸಂತತಿಗಳು, ಅವನ ಬುಡಗಳು ಯೇಸುವಿನ ನಾಮದಲ್ಲಿ ಬುಡ ಸಮೇತ ಕಿತ್ತಾಕಲ್ಪಡಲೆ. ಒಂದು 30 ಸೆಕೆಂಡ್ ಕೈಗಳು ತಟ್ಟಿ ನಾನು ಹೇಳಿದೆ, ಗಟ್ಟಿಯಾಗಿ ಕೈಗಳು ತಟ್ಟಿ ಅನ್ಯ ಭಾಷೆಯಲ್ಲಿ ಸ್ತೋತ್ರ ಹೇಳ್ರಿ. ನೀನು ಹೊತ್ತ ಸಾಲ ನಿನ್ನ ಮಕ್ಕಳು ಹೊರೋದಿಲ್ಲ. ನೀನು ಹೊತ್ತ ದಾರಿದ್ರ್ಯತನ ನಿನ್ನ ಮಕ್ಕಳು ಹೊರೋದಿಲ್ಲ. ನೀನು ಹೊತ್ತ ಬಡತನ ನಿನ್ನ ಮಕ್ಕಳು ಹೊರೋದಿಲ್ಲ. ನೀನು ಹೊತ್ತಂತ ನಿಂದೆ ನಿನ್ನ ಮಕ್ಕಳು ಹೊರೋದಿಲ್ಲ. ನೀನು ಹೊತ್ತ ಶಾಪವನ್ನು ನಿನ್ನ ಮಕ್ಕಳು ಹೊರೋದಿಲ್ಲ. ಕರ್ತನು ಅದನ್ನ ಬುಡ ಸಮೇತವಾಗಿ ಈ ಬೆಳಗಿನ ಜಾವದಲ್ಲಿ ದೇವರ ಕಿತ್ತಾಕ್ತಾ ಇದ್ದಾನೆ. ನಾನು ಹೇಳಿದೆ, ಗಟ್ಟಿಯಾಗಿ ಕೈಗಳನ್ನು ತಟ್ಟಿ Yes. 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 ನೀನು ಅಲ್ದಾಡದೆ ನಿನ್ನ ಮಕ್ಕಳು ಅಲದಾಡೋದಿಲ್ಲ. ಬುಡ ಸಮೇತ ಕಿತ್ತಾಕಲ್ಪಡಲಿ. ಬುಡ ಸಮೇತ ಕಿತ್ತಾಕಲ್ಪಡಲಿ. ಸಭೆ ನಾವು ಜಯವನ್ನು ಕೂಗಿ ಹೇಳ್ತಾ ಇದ್ದೇವೆ. ಸಭೆ ನಾವು ಅದ್ಭುತವನ್ನು ಕೂಗಿ ಹೇಳ್ತಾ ಇದ್ದೇವೆ. ಸಭೆ ನಾವು ಸಂತತಿಗಳ ಮೇಲೆ ಆಶೀರ್ವಾದವನ್ನ ನಾವು ಆಜ್ಞೆ ಮಾಡ್ತಾ ಇದ್ದೇವೆ. ಸಭೆ ನಾವು ಸಂತತಿಗಳ ಮೇಲೆ ಜೀವವನ್ನ ಆಜ್ಞೆ ಮಾಡ್ತಾ ಇದ್ದೇವೆ. ಸಭೆ ನಾವು ಸಂತತಿಗಳ ಮೇಲೆ ಸಮೃದ್ಧಿಯನ್ನ ಆಜ್ಞೆ ಮಾಡ್ತಾ ಇದ್ದೇವೆ. ಸಭೆ ನಾವು ಸಂತತಿಗಳ ಮೇಲೆ ಅಭಿವೃದ್ಧಿಯನ್ನ
ಆಜ್ಞೆ ಮಾಡುತ್ತಾ ಇದ್ದೇವೆ. ಗಟ್ಟಿಯಾಗಿ ಕೂಗಿ ಹೇಳ್ರಿ ಆಮೆನ್. ದೇವರು ಹೇಳಿದನು, ನೀವು ಆಜ್ಞೆ ಮಾಡೋದನ್ನ ನಾನು ಜಾರಿಗೆ ತರ್ತೇನೆ. ದೇವರು ತಾನು ಹೇಳಿದನು, ಯಾರ ಕೈಯಲ್ಲಿ ನಾನು ಈ ಮುದ್ರೆ ಉಂಗುರವನ್ನು ನಾನು ಹಸ್ತಾಂತರಿಸ್ತೇನೆ. ಎಲ್ಲರಿಗೂ ಅಲ್ಲ. ದೇವರು ತಾನು ಹೇಳಿದನು, ಅರಮನೆ ಸುತ್ತುತ್ತಾ ಇರುವವರು, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ದೇವರ ಸಭೆಗಾಗಿ, ಸೇವೆಗಳಿಗಾಗಿ, ಪ್ರಾರ್ಥನೆಯೊಟ್ಟಿಗೆ, ಆತ್ಮಭಾರದೊಟ್ಟಿಗೆ, ಎಸ್, ನನ್ನ ಕಾಲಘಟ್ಟದಲ್ಲಿ ಒಂದು ಬದಲಾವಣೆ ಕಾಣ್ತೇನೆ. ನನ್ನ ಕಾಲಘಟ್ಟದಲ್ಲಿ ಒಂದು ಉಜ್ಜೀವನ ಕಾಣ್ತೇನೆ. ನನ್ನ ಕಾಲಘಟ್ಟದಲ್ಲಿ ನನ್ನ ಜನ ಸುರಕ್ಷಿತವಾಗಿರೋದನ್ನು ಕಾಣುತ್ತೇನೆ. ನನ್ನ ಕಾಲಘಟ್ಟದಲ್ಲಿ ನನ್ನ ಜನ ವಾಗ್ದಾನ ನೆರವೇರಲ್ಪಡೋದು ನಾನು ಕಾಣುತ್ತೇನೆ ಎಂದು ಈಗ ಅರಮನೆಯನ್ನು ಸುತ್ತುತ್ತಾ ಇರುವಂತ ಮೊರ್ದೆಕೈ ಕೈಯಲ್ಲಿ ದೇವರು ಈ ರಾಜ ಮುದ್ರೆಯ ಉಂಗುರವನ್ನ ಕರ್ತನು ತಾನು ಧರಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಸಭೆಯಲ್ಲಿ ಯಾರಾದರೂ ಮೊರ್ದೆಕೈ ಅಂದ್ರು ಇದ್ದೀರಾ ಪಾಸ್ಟರ್, ಮುಂದಿನ ತಲೆಮಾರಲ್ಲ, ನನ್ನ ಕಣ್ಣು ಮುಚ್ಚೋದ್ರೊಳಗಾಗಿ ಈ ಕರ್ನಾಟಕದಲ್ಲಿ ಒಂದು ಜೀವನ ಕಾಣಬೇಕು. ನಮ್ಮ ಕುಟುಂಬಗಳ ರಕ್ಷಣೆ ಹೊಂದಲ್ಪಡಬೇಕು. ನಮ್ಮ ಸಂಬಂಧಿಕರು ದೇವರ ಕಡೆ ಬರಬೇಕು. ನನ್ನ ಮಕ್ಕಳು ದೇವರ ಸೇವೆ ಮಾಡಬೇಕು. ನಾವು ದೇವರಿಗಾಗಿ ನಿಲ್ಲಬೇಕು. ನಾಶವಾಗುವ ಜನ ದೇವರ ಕಡೆ ಬರಬೇಕು. ಅರಮನೆಯನ್ನು ಸುತ್ತುತ್ತಾ ಇರುವಂತ ಈ ಮೊರ್ದೆಕೈ ಕೈಯಲ್ಲಿ ದೇವರು ಕರ್ತನು ತಾನು ಈ ಮುದ್ರೆ ಉಂಗುರವನ್ನು ದೇವರ ಹಸ್ತಾಂತರಿಸಿದನು. ಎರಡನೇದಾಗಿ ದೇವರು ಹೇಳಿದನು, ಈ ಮುದ್ರೆ ಉಂಗುರ ಇರೋರು ಯಾವ ದಿನವನ್ನು ನೋಡಿ ಆಜ್ಞೆ ಮಾಡ್ತಾರೋ ಆ ದಿನದಲ್ಲಿ ಅವರು ಆಜ್ಞೆ ಮಾಡಿದವರ ಕೈಗಳಲ್ಲಿ ಎಟಕೆ ಇರುತ್ತೆ. ಇನ್ನೊಂದ್ಸಾರಿ ನಾನು ಹೇಳ್ತೇನೆ, ಶತ್ರು ನಿಗದಿಪಡಿಸಿದ ದಿನಾಂಕವನ್ನ ಅತಿಕ್ರಮಿಸಿ ನೀನು ಆಜ್ಞೆ ಮಾಡುವಂಥದ್ದು, ಶತ್ರುವಿನ ದಿನಾಂಕಗಳನ್ನು ಅತಿಕ್ರಮಿಸಿ ಅವನ ಆಜ್ಞೆಗಳನ್ನು ಇಲ್ಲದಂತೆ ಮಾಡತಕ್ಕಂತೆ ನೀನು ಆಜ್ಞೆ ಮಾಡಿದ್ದು ದೇವರು ಜಾರಿಗೆ ತರಲಿಕ್ಕಾಗಿ ದೇವರು ಹೋಗ್ತಾನೆ. ದೇವರ ಆತ್ಮನ ಹೇಳಿದನು, ಸಭೆ ದಿನಗಳನ್ನು ಗೊತ್ತು ಮಾಡಿ ಏನು ಆಜ್ಞೆ ಮಾಡ್ತಿರೋ ಆ ದಿನದಲ್ಲಿ ನೀವು ನುಡಿದಿದ್ದು ನಿಮ್ಮ ಕೈಯಲ್ಲಿ ಬಂದಿರುತ್ತೆ. ನಾನು ಇನ್ನೊಂದು ಸಾರಿ ನಿಮ್ಮ ನಂಬಿಕೆಗೆ ನಾನು ಕೂಗಿ ಹೇಳ್ತೇನೆ, ಡಾಕ್ಟರ್ ಹೇಳಿದ್ರು ನೀನು ಬದುಕೋದು 3 ತಿಂಗಳೇ ಅಂತೆ. ಆದ್ರೆ ನೀನ್ ಹೇಳ್ತೀಯ ಇನ್ನ 30 ವರ್ಷ ಚೆನ್ನಾಗಿರ್ತೀನಿ. ನಿನ್ನನ್ನು ನೋಡ್ಕೊಂಡು ಶತ್ರು ಹೇಳ್ದ ಇನ್ 3 ತಿಂಗಳಲ್ಲಿ ನಿನ್ನನ್ನು ಹಾಳು ಮಾಡಿಬಿಡ್ತೀನಿ ಅಂತ. ನೀನು ಅವ್ರು ನೋಡ್ಕೊಂಡು ಹೇಳ್ತಿ ಇದೇ 3 ತಿಂಗಳಲ್ಲಿ ನಾನು ನಿನ್ನ ಮುಂದೆ ಚೆನ್ನಾಗಿ ಬೆಳೆದು ಬರ್ತೇನೆ. ದೇವರ ಆತ್ಮನ ಹೇಳಿದನು, ದಿನಗಳನ್ನು ಗೊತ್ತು ಮಾಡಿ ಪ್ರಾರ್ಥನೆ ಮಾಡುವಂತ ಜನರ ಜೀವಿತಗಳಲ್ಲಿ ಅವರು ಯಾವ ದಿನಾಂಕವನ್ನು ಗೊತ್ತು ಮಾಡ್ತಾರೋ ಅದೇ ದಿನ. ಕಾರಣವೇನೆಂದ್ರೆ ನನ್ನ ದೇವರ ವಿಶೇಷತೆ ಅಂದ್ರೆ ನನ್ನ ದೇವರು ತಕ್ಕ ಸಮಯದಲ್ಲಿ ದೇವರು ಕ್ರಿಯೆ ಮಾಡೋ ದೇವರು. ಇನ್ನೊಂದು ಅರ್ಥದಲ್ಲಿ ನಾನು ಹೇಳ್ತೇನೆ, ದೇವರು ಒಂದು ದಿನ ಗೊತ್ತು ಮಾಡಿದ್ರೆ ಆ ದಿನ ಆದ್ಮೇಲೆ ಆ ದಿನಕ್ಕಿಂತ ಮುಂಚೆ ನನ್ನ ದೇವರು ಏನು ಮಾಡೋದಿಲ್ಲ. ಕರ್ತನು ಒಂದು ದಿನವನ್ನು ಗೊತ್ತು ಮಾಡಿದ್ರೆ ಗೊತ್ತು ಮಾಡಿದ ದಿನದಲ್ಲೇ ದೇವರು ತಾನು ಏನ್ ನುಡಿದಿದ್ದಾನೋ ಅದು ಜಾರಿಗೆ ಬಂದೇ ಬರುತ್ತೆ. ದೇವರ ಆತ್ಮನು ನನಗೆ ತಿಳಿಸಿದನು, ಈ ಕಾಲಘಟ್ಟದಲ್ಲಿ ದೇವರ ಸಭೆ ದಿನಗಳನ್ನು ಗೊತ್ತು ಮಾಡಿ ನಿಗದಿಪಡಿಸಿ ಪ್ರಾರ್ಥನೆ ಮಾಡಲಿ. ಕೆಲವರ ಮುಂದೆ ಅದೇ ದಿನದಲ್ಲಿ ವಿದೇಶದ ಯಾತ್ರೆಯ ಬಾಗಿಲುಗಳು ತೆರೆಯಲ್ಪಡುತ್ತೆ. ಅದೇ ದಿವಸಗಳಲ್ಲಿ ಕೆಲವೊಂದು ಆಶ್ಚರ್ಯವಾದ ಬಾಗಿಲುಗಳು ತೆರೆಯಲ್ಪಡುತ್ತೆ. ದಿನಗಳನ್ನು ಗೊತ್ತು ಮಾಡಿ ಪ್ರಾರ್ಥಿಸುವವರು ಯಾರಾದರೂ ಇದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿಗದಿಪಡಿಸಿದಂತ ದಿನದಲ್ಲಿ ನಿಮ್ಮ ಕೈಗೆ ಎಟಕಬೇಕಾದ ಸಕಲ ಆಶೀರ್ವಾದ ಅದು ಯೇಸುವಿನ ನಾಮದಲ್ಲಿ ನಿಮ್ಮ ಕೈಗೆ ಎಟಕಿರುತ್ತೆ.
ನಿಮ್ಮ ನಂಬಿಕೆ ಅಭಿವೃದ್ಧಿ ಪಡಿಸೋದಕ್ಕೆ ಇನ್ನೊಂದು ಪದ ಹೇಳ್ತೇನೆ. ಇಂಥ ದಿನದಲ್ಲಿ ನಿನ್ನ ಮನೆ ಜಪ್ತಿ ಮಾಡಕ್ ಬರ್ತೀನಿ. ಬ್ಯಾಂಕ್ ಅವರು ಆ ದಿನ ಗೊತ್ತು ಮಾಡಿರ್ತಾರೆ, ಆದ್ರೆ ನೀನು ಹೇಳ್ತೀಯ ಅಷ್ಟು ದಿನದ ಒಳಗಡೆ ಬ್ಯಾಂಕ್ ಸಾಲ ಎಲ್ಲ ತೀರಿಸಿರ್ತೀನಿ. ನೀವು ಸ್ತೋತ್ರ ಹೇಳಿಲ್ಲ. ಕೆಲವರು ಮುಖ ನೋಡ್ತಾ ಇದ್ರೆ ಯಾರೋ ಕೆಲವೊಂದು ಡೇಟ್ಗಳು ನೋಡಿ ಭಯ ಪಡ್ತಾ ಇದ್ದೀರ. ದೇವರ ಆ ಡೇಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ನೀನು ಕೆಲವೊಂದು ದಿನಗಳನ್ನು ನೋಡಿ ಭಯ ಪಡೋರು ಇದ್ರ ಮಧ್ಯದಲ್ಲಿ ಇದ್ದೀರ. ಕೆಲ ದಿನಾಂಕಗಳನ್ನು ಕುರಿತಾಗಿ ಭಯ ಪಡೋರು ಇದ್ರ ಮಧ್ಯದಲ್ಲಿ ಇದ್ದೀರ. ನಾನು ಒಂದು ಕಾರ್ಯ ಹೇಳ್ತೇನೆ, ಆ ದಿನ ನಿನ್ನ ನಾಶನದ ದಿನವಾಗಿರೋದಿಲ್ಲ. ನಾನು ಮತ್ತೊಂದು ಆವರ್ತಿ ಕೂಗಿ ಹೇಳ್ತೇನೆ, ಆ ದಿನ ನಿನ್ನ ಬಾಯಿಯಲ್ಲಿ ಒಂದು ಸಾಕ್ಷಿ ಉಂಟಾಗತಕ್ಕಂತೆ ಶತ್ರು ನಿಗದಿಪಡಿಸಿದ ಅದೇ ದಿನದಲ್ಲಿ ಒಂದು ಅದ್ಭುತ ದೇವರು ನಿನಗಾಗಿ ತೆರೆದು ಬಿಡಲಿಕ್ಕಾಗಿ ದೇವರು ಹೋಗ್ತಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೆನ್ ಹೇಳ್ರೆ. ಮೂರನೇದಾಗಿ ದೇವರು ತಾನು ಹೇಳಿದನು, ದೇವ ಜನರು ಆಜ್ಞೆ ಮಾಡಿದಾಗ ಮೊರ್ದೆಕಾಯಿ ಆಜ್ಞೆ ಮಾಡಿದನು. ಬೈಬಲ್ ಹೇಳ್ತದೆ, ಅರಮನೆಯಲ್ಲಿ ಬೆಳೆದಂತ ಕುದುರೆಗಳು ಸವಾರಿಗಳು ಅವನು ನುಡಿದಂತ ಆಜ್ಞೆಯನ್ನ ಒತ್ತು ಸಾಗಿದರು. ದೇವರಾತ್ಮನು ನನಗೆ ಹೇಳಿದನು, ಈ ತಿಂಗಳು ದೇವರ ಮಕ್ಕಳು ಏನ್ ನುಡಿತಾರೋ ಅದನ್ನು ಒತ್ತು ಸಾಗತಕ್ಕಂತೆ ದೂತರ ಮಂಡಲವು ಈಗ ಸಭೆಯ ಮೇಲೆ ತೆರೆಯಲ್ಪಟ್ಟಿದೆ. ನೀವು ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ರೆ, ಸಭೆಯಲ್ಲಿ ಕೂತ್ಕೊಂಡು ನೀವು ಹೇಳಿದ್ರೆ, ಪಟ್ಟಣದಲ್ಲಿ ಕುಳಿತುಕೊಂಡು ನೀವು ಹೇಳಿದ್ರೆ, ಎಲ್ಲೇ ನೀವು ಕುಳಿತುಕೊಂಡು ಹೇಳ್ರಿ, ಈಗ ನಿಮ್ಮ ಸುತ್ತಲೂ ಒಂದು ದೂತರ ಸೈನ್ಯ ಇರುತ್ತದೆ. ಕಾರಣ ನೀನು ನುಡಿದಿದ್ದನ್ನ ಒತ್ತು ಸಾಗತಕ್ಕಂತೆ ದೂತರುಗಳನ್ನ ದೇವರು ಈ ಕಾಲಘಟ್ಟದಲ್ಲಿ ದೇವರ ಸಭೆಯ ಮೇಲೆ ಆತನು ತೆರೆದು ಬಿಡುತ್ತಾ ಇದ್ದಾನೆ. ಕುದುರೆಗಳು, ಅರಮನೆಯಲ್ಲಿರುವ ಕುದುರೆಗಳು. ದೇವರ ಆತ್ಮನ ನನಗೊಂದು ಕಾರ್ಯ ತಿಳಿಸಿದನು. ಅರಮನೆಯಲ್ಲಿರುವ ಕುದುರೆಗಳ ವಿಶೇಷತೆ ಏನಂದ್ರೆ, ಯುದ್ಧಕ್ಕಾಗಿ ಸಿದ್ಧವಾಗಿರೋ ಕುದುರೆಗಳು. ಅದನ್ನು ಯಾವ ಸಮಯದಲ್ಲೂ ತೆರೆದು ಬಿಟ್ರೆ ಅದರ ವೇಗತೆ ಕಡಿಮೆ ಇರೋದಿಲ್ಲ. ಅದು ಎಂತ ವೇಗತೆ ಇರ್ತದೆ ಅಂದ್ರೆ, ಎಂತ ಶತ್ರುವಿನ ಆರ್ಭಟ ಇರಲಿ, ಸೈನ್ಯ ಇರಲಿ, ಅದನ್ನ ಲೆಕ್ಕಿಸೋದೇ ಇಲ್ಲ. ಅದು ನುಗ್ಗಿಕೊಂಡು ಶತ್ರುವಿನ ಪಾಳ್ಯದ ಒಳಗಡೆ ಪ್ರವೇಶ ಮಾಡ್ತಾನೆ ಇರುತ್ತೆ. ಕರ್ತನು ತಾನು ತಿಳಿಸಿದನು, ಈಗ ದೇವರ ಮಕ್ಕಳು ನುಡಿದಿದ್ದು ತಡವಾಗಿ ಅಲ್ಲ, ಅತಿ ಬೇಗನೆ ನೆರವೇರಿಸತಕ್ಕಂತೆ ಸವಾರಿ ಕುದುರೆಗಳನ್ನ ದೇವರ ಪರಲೋಕದಿಂದ ದೇವರ ಅದನ್ನು ರಿಲೀಸ್ ಮಾಡುತ್ತಾ ಇದ್ದಾನೆ. ದೇವರು ಈ ಸಂಗತಿ ನನಗೆ ಹೇಳಿದಾಗ ಮುಂದಿನ ಕಾರ್ಯ ದೇವರು ನನಗೆ ಹೇಳಿದನು, ಯಾರಿಗೆ ನಾನು ಈ ಅಧಿಕಾರವನ್ನ, ಮುದ್ರೆ ಉಂಗುರವನ್ನ ಕೊಡ್ತೇನೆ. ಕೇವಲ ವಾಗ್ದಾನ ಮಾತ್ರ ಅಲ್ಲ, ಸ್ವಲ್ಪ ಎಚ್ಚರಿಕೆನೂ ಬರಬೇಕಲ್ಲ ನಮಗೆ. ವಾಗ್ದಾನ ಕೇಳಿದಾಗ ನಾವೆಲ್ಲ ಸ್ತೋತ್ರ ಹೇಳಿದ್ರಿ, ಆಮೇಲೆ ಹೇಳಿದ್ರಿ. ಒಂದು 10 ನಿಮಿಷ ಈಗ ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ಸ್ಕೇವನ ಮಕ್ಕಳು ಹೇಳಿದ್ರು, ಪೌಲ ಹೇಳಿದಂತ ಅದೇ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೀನಿ, ಬಿಟ್ಟು ಹೋಗೋ ಅಂತ. ಹಿಂಗ ಆಡ್ತಾ ಇದ್ದ ದುರಾತ್ಮ ಸ್ಟ್ರೈಟ್ ಆಗಿ ಎದ್ದು ನಿಂತ್ಕೊಂಡ್ಬಿಡ್ತು. ಪೌಲ ಗೊತ್ತು, ಯೇಸು ಗೊತ್ತು, ನೀನ್ ಯಾರೋ ನನಗೆ ಗೊತ್ತಿಲ್ಲ. ಆ ದುರಾತ್ಮ ಬೈಬಲ್ ಹೇಳುತ್ತೆ, ಅವನನ್ನು ಓಡಿಸ್ಕೊಂಡೋಗಿ ಆ 7 ಜನರ ಬಟ್ಟೆ ಎಲ್ಲ ಹರಿದು ಓಡಿಸ್ಬಿಡ್ತು. ಕಾರಣ ಏನಂದ್ರೆ, ಎಲ್ಲರೂ ಆಜ್ಞೆ ಮಾಡಿದ್ರೆ ಕೆಲವೊಂದು ನಡೆಯಲ್ಲ. ಹೊಸ ಒಡಂಬಡಿಕೆಯಲ್ಲಿ 1-2-3 ವಚನ ತಂದು ಆಮೇಲೆ ನಿಮ್ಮನ್ನ ವಾಕ್ಯದ ಕಡೆ ನಡೆಸ್ತೇನೆ. ನನ್ನ ಯೇಸು ಸ್ವಾಮಿಯ ವಿಶೇಷತೆ, ನಾನು ವಚನಗಳನ್ನು ಹೇಳೋದಿಲ್ಲ, ಆದಷ್ಟು ಬೇಗ ಹೇಳ್ತಾನೆ. ಆತನು ಗಾಳಿಯನ್ನ, ಬಿರುಗಾಳಿಯನ್ನು ನೋಡಿ ಅಪ್ಪಣೆ ಮಾಡಿದನು. ಗಾಳಿಯು ಬಿರುಗಾಳಿ ಶಾಂತವಾಯಿತು. ದೆವ್ವವನ್ನು ನೋಡಿ ಅಪ್ಪಣೆ ಮಾಡಿದನು, ದೆವ್ವವು ಬಿಟ್ಟು ಹೋಯಿತು. ಲಾಜರಸ್ನ ಸಮಾಧಿ ಮುಂದೆ ನಿಂತುಕೊಂಡು, ಲಾಜರನೇ ಹೊರಗಡೆ ಬಾ ಎಂದು ಕೂಗಿ ಹೇಳಿದಾಗ
ಸತ್ತು ಬಿದ್ದಂತ ಲಾಜರಸ್ನ ಎತ್ತು ಬಾಗ್ಲಲ್ಲಿ ಬಂದು ನಿಂತಾನೆ. ನನ್ನ ಯೇಸು ಏನೇ ಆಜ್ಞೆ ಮಾಡಿದ್ರು ಅದು ನೆರವೇರುತ್ತೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತೆ, ಎಲ್ಲಾ ದೆವ್ವಗಳನ್ನ, ಎಲ್ಲಾ ತರದ ರೋಗಗಳನ್ನ ವಾಸಿ ಮಾಡುವುದಕ್ಕೆ ದೇವರವರಿಗೆ ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟನು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಎಲ್ಲಾ ದೆವ್ವಗಳನ್ನ. ಕೆಲವರು ಸೋತ್ರ ಹೋಯ್ತು, ಇಷ್ಟೊತ್ತೇನೋ ಚೆನ್ನಾಗಿತ್ತು, ಈಗೇನೋ ಹೇಳಿಸ್ತಾ ಇದ್ದೀರಲ್ಲ ಪಾಸ್ಟರ್ ಅಂತ. ಚಿಕ್ಕದಾದ್ರೆ ಓಕೆ, ದೊಡ್ಡದ ಬೈಬಲ್ ಅಲ್ಲಿ ಉಪಯೋಗಿಸೋ ಪದ ಎಲ್ಲಾ ದೆವ್ವಗಳನ್ನ. ಎಲ್ಲಾ ತರದ ರೋಗಗಳನ್ನ ಬಿಡಿಸುವುದಕ್ಕೂ ವಾಸಿ ಮಾಡುವುದಕ್ಕೂ ದೇವರು ಅವರಿಗೆ ಶಕ್ತಿಯನ್ನು. ಹಿಂದ್ಗಡೆ ಸೌಂಡ್ ಪೂರ್ತಿ ಕಡಿಮೆ ಆಗೋಯ್ತು. 100 dB ಇತ್ತು. ಸಭೆ ಒಂದೆರಡು ದೆವ್ವ ಓಡಿಸಲ್ಲ, ಎಲ್ಲ ದೆವ್ವ ಓಡಿಸ್ತೀವಿ ನಾವು. ಇದ್ರ ಒಳಗಡೆ ಇವತ್ತು ಯಾವ್ದಾದ್ರೂ ದೆವ್ವ ಇದ್ರೆ ಆ ದೆವ್ವ ಕೇಳಿಸ್ಕೊಂಡಂಗೂ ಹೇಳ್ತೀನಿ, ಎಲ್ಲ ದೆವ್ವಗಳನ್ನ ನಾವು ಓಡಿಸುವ ಅಧಿಕಾರ, ಶಕ್ತಿಯನ್ನ ದೇವರು ಸಭೆಗೆ ದೇವರು ಕೊಟ್ಟಿದ್ದಾನೆ. ನಾನು ಬೀದರಲ್ಲಿ ಒಂದು ಕಡೆ ಪ್ರಸಂಗ ಮಾಡಕ್ ಹೋದೆ. ಒಬ್ಬ ಯಪ್ಪ ಹಿಂಗೆ ಕುತ್ಕೊಂಡೇ ಪ್ರಸಂಗ ಮಾಡಿದೆ. ನಾನು ಗಂಟ್ಲು ಕೆರ್ಚ್ಕೊಂಡು ಜೋರಾಗಿ ಸ್ಟೇಜ್ ಎಲ್ಲ ಓಡಾಡ್ಕೊಂಡು ಪ್ರಸಂಗ ಮಾಡ್ತಾ ಇದ್ದೀನಿ. ಒಂದು ಸೋತ್ರನ ಹೇಳಲಿಲ್ಲ. ನಮಗೆ ಸೋತ್ರ ಹೇಳ್ದಿರೋರು ಕಂಡ್ರೆ ಸ್ವಲ್ಪ ತಕ್ಷಣ ದೇವ್ರ ಪ್ರಸನ್ನತೆ ಮೀಟಿಂಗಲ್ಲಿ ವ್ಯಾಪರಿಸ್ತು. ಅವ್ರ ಪಕ್ಕದಲ್ಲೇ ಒಂದು ಅಮ್ಮ ಕುತ್ಕೊಂಡಿದ್ರು. ಅಮ್ಮ ಕುತ್ಕೊಂಡು ಅಂದ್ಲು. ಅಯ್ಯಪ್ಪ ಹಿಂಗಿದ್ದವನು, ನೀವು ಯಾರು ಈ ಥರ ಆಗಬೇಡ್ರಿ, ನೀವು ಯಾರು ಸೋತ್ರ ಹೇಳಿಲ್ಲ. ನೀನು ಸೋತ್ರ ಹೇಳಲಿಲ್ಲ ಅಂದರೆ ದೇವ್ರಿಗೆ ಸೋತ್ರ ಹೇಳ್ಸಕ್ ಗೊತ್ತು. ಎಲ್ಲರೂ ಹೇಳ್ರಿ, ಎಲ್ಲಾ ದೆವ್ವಗಳನ್ನ, ಎಲ್ಲಾ ರೋಗಗಳನ್ನ, ಎಲ್ಲಾ ತರಹದ ರೋಗಗಳನ್ನ ಬಿಡಿಸುವುದಕ್ಕೂ ವಾಸಿ ಮಾಡುವುದಕ್ಕೂ ಕರ್ತನು ಅವರಿಗಲ್ಲ ನನಗೆ, ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ನನಗೆ ಶಕ್ತಿಯನ್ನ, ಅಧಿಕಾರವನ್ನ ಕೊಟ್ಟನು, ಕೊಟ್ಟಿದ್ದಾನೆ. ಇನ್ನೊಂದ್ಸರಿ ಹೇಳ್ರಿ, ಎಲ್ಲಾ ದೆವ್ವಗಳನ್ನ, ಎಲ್ಲಾ ತರದ ರೋಗಗಳನ್ನ ಬಿಡಿಸುವುದಕ್ಕೂ ವಾಸಿ ಮಾಡುವುದಕ್ಕೂ ಶಕ್ತಿಯನ್ನ, ಅಧಿಕಾರವನ್ನ ದೇವರು ನನಗೆ ಕೊಟ್ಟಿದ್ದಾನೆ. ಯಾರಾದ್ರೂ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಅಧಿಕಾರ ಉಳ್ಳವರು ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಈಗ ಅಧಿಕಾರ ಹೊಂದ್ಕೊಂಡು ಜೋಬಲ್ಲಿ ಇಟ್ಕೊಂಡು ತಿರುಗಾಡೋರೆ ಜಾಸ್ತಿ. ಇನ್ನೊಂದ್ಸರಿ ಹೇಳೋಣ, ಅಧಿಕಾರ ಹೊಂದ್ಕೊಂಡು ಜೋಬಲ್ಲಿ ಇಟ್ಕೊಂಡು ಓಡಾಡೋರೆ ಜಾಸ್ತಿ. ದೆವ್ವ ಬಂದಾಗ ಪಾಸ್ಟ್ರೇ, ರೋಗ ಬಂದಾಗ ಪಾಸ್ಟ್ರೇ. ಆದ್ರೆ ದೇವರು ಹೇಳ್ತಾನೆ, ಎಲ್ಲಾ ದೆವ್ವಗಳನ್ನ, ಎಲ್ಲಾ ತರದ ರೋಗಗಳನ್ನ ವಾಸಿ ಮಾಡುವುದಕ್ಕೂ ಬಿಡಿಸುವುದಕ್ಕೂ ಕರ್ತನು 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 ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಕರ್ತನು. ಯಾರಿಗೆ ಅಧಿಕಾರ ಕೊಟ್ಟಿರೋದು? ಹಾಗಾದ್ರೆ ನೀವು ನೋಡಿದ್ರೆ ಎಲ್ಲ ದೆವ್ವಗಳು ಬಿಟ್ಟು ಓಡಿ ಹೋಗ್ಲೇಬೇಕು. ನೀವು ಆಜ್ಞೆ ಮಾಡಿದ್ರೆ
ಎಲ್ಲ ತರದ ರೋಗಗಳು ಸೌಖ್ಯವಾಗಲೇಬೇಕು. ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ, ಫಾರ್ ಎವ್ರಿ ಕಾಸ್ ದೇರ್ ಇಸ್ ಎ ಡೆವಿಲ್ ಬಿಹೈಂಡ್ ಇಟ್ ಅಂತ. ಎಲ್ಲ ವಿಪತ್ತಿನ ಹಿಂದೆ ಒಂದು ದುರಾತ್ಮ ಇರ್ತಾನೆ. ಎಲ್ಲ ದೆವ್ವಗಳು ಅಂತಂದ್ರೆ ಕೆಲವೊಂದು ಪ್ರಕಟವಾಗುತ್ತೆ ಅಂತ, ಆದ್ರೆ ಕೆಲವೊಂದು ಏನು ಮಾತಾಡಲ್ಲ, ಹಿಂಗೇ ಇರುತ್ತೆ, ಗೊತ್ತಾಗಲ್ಲ. ಆದ್ರೆ ದೇವರು ಹೇಳೋದನು, ನೀನು ಆಜ್ಞೆ ಮಾಡು, ಅದು ಮರಿಯಾಗಿ ಕ್ರಿಯೆ ಮಾಡಲಿ, ಅದು ಗುಪ್ತ ಸ್ಥಳದಲ್ಲಿ ಇದು ಕ್ರಿಯೆ ಮಾಡಲಿ, ಅದು ಕಣ್ಣಿಗೆ ಕಾಣದಂತೆ ಕ್ರಿಯೆ ಮಾಡಲಿ, ಅದು ಪ್ರಕಟವಾಗದಂತೆ ಕ್ರಿಯೆ ಮಾಡಲಿ, ಪ್ರಕಟವಾಗುತ್ತಾ ಕ್ರಿಯೆ ಮಾಡಲಿ. ಯೇಸುವಿನ ನಾಮ ನೀನು ಕೂಗಿ ಹೇಳಿದ್ರೆ ಎಲ್ಲ ದೆವ್ವಗಳು ಬಿಟ್ಟು ಓಡಿ ಹೋಗಲೇಬೇಕು. ಈಗ ಮುಂದಿನ ವಚನ ಗಮನ ಇಟ್ಟು ಒಂದು 10 ನಿಮಿಷ ಕೇಳ್ರಿ. 1 ಕೊರಿಂಥಿ 6ನೇ ಅಧ್ಯಾಯದ ಅದರ 19ನೇ ವಚನದಿಂದ ಗಮನಿಸ್ತೇವೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿದೆ ಎಂದು ನಿಮಗೆ ತಿಳಿಯೋದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದ ಮುಖಾಂತರವಾಗಿ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಬೈಬಲಲ್ಲಿ ನಮಗೆ ತಿಳಿಸಿಕೊಡುವಂಥ ಒಂದು ಕಾರ್ಯ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ಹಾಗಾದ್ರೆ ದೇವರ ಮಕ್ಕಳ ಗಮನಿಸಿ, ನಿಮ್ಮನ್ನು ಪ್ರತಿಯೊಬ್ಬರನ್ನ ದೇವರು ಕ್ರಯ ಕೊಟ್ಟು ದೇವರಾತನು ತೆಗೆದುಕೊಂಡಿದ್ದಾನೆ. ಏನನ್ನ ದೇವರು ಕೊಟ್ಟು ತೆಗೆದುಕೊಂಡಿರುವುದು? ತನ್ನ ಪರಿಶುದ್ಧವಾದಂಥ ರಕ್ತವನ್ನು ದೇವರು ಕೊಟ್ಟು ನಿಮ್ಮನ್ನ ಸೈತಾನನಿಂದ ದೇವರು ಕ್ರಯಕ್ಕೆ ಆತನು ಕೊಂಡುಕೊಂಡಿದ್ದಾನೆ. ದೇವರು ತಾನು ಹೇಳಿದನು, ನಿಮ್ಮ ಒಳಗಡೆ ಪವಿತ್ರಾತ್ಮನ ವಾಸ ಮಾಡ್ತಾನೆ. ನೀವು ಸಾಧಾರಣದವರಲ್ಲ, ನೀವು ದೇವರ ಗರ್ಭಗುಡಿಗಳು. ಹೇಳ್ರಿ, ನಾನು ದೇವರ ಗರ್ಭಗುಡಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ನಾನು ದೇವರ ಗರ್ಭಗುಡಿ. ಈ ಗರ್ಭಗುಡಿ ಒಳಗಡೆ ಯಾರು ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಪವಿತ್ರಾತ್ಮನು ವಾಸ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನು ವಾಸ ಮಾಡಬೇಕಾದ್ರೆ ಈಗ ಪೌಲನು ಒಂದು ಮಾತನ್ನ ತಾನು ಹೇಳ್ತಾ ಇದ್ದಾನೆ, ನಿಮ್ಮ ದೇಹದಲ್ಲಿ ನೀವು ಏನನ್ನ ಪ್ರಕಾಶ ಪಡಿಸ್ಬೇಕಂದ್ರೆ ದೇವರ ಪ್ರಭಾವವನ್ನ ನೀವು ಪ್ರಕಾಶ ಪಡಿಸ್ಬೇಕು. ಅದರ ಅರ್ಥ ಏನು? ನಿಮ್ಮ ದೇಹದಲ್ಲಿ ನೀವು ಕೋಪವನ್ನ ಪ್ರಕಟಪಡಿಸೋದಲ್ಲ, ಹೊಟ್ಟೆ ಕಿಚ್ಚನ್ನು ಪ್ರಕಟಪಡಿಸೋದಲ್ಲ, ನಿಮ್ಮ ದೇಹದ ಮುಖಾಂತರವಾಗಿ ಪಾಪವನ್ನು ನೀವು ಪ್ರಕಟಪಡಿಸೋದಲ್ಲ, ನಿಮ್ಮ ದೇಹದ ಮುಖಾಂತರ ನೀವು ಕರ್ತನ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ಯಾರ ಆಜ್ಞೆ ಮಾಡಿದ್ರೆ ನೆರವೇರುತ್ತೆ ಗೊತ್ತಾ? ದೇವರ ಆತ್ಮನು ಯಾರ ಒಳಗಡೆ ಇರ್ತಾನೋ ಅವರು ಏನೇ ಆಜ್ಞೆ ಮಾಡಲಿ ಅದು ನೆರವೇರುತ್ತೆ. ಎರಡನೇದಾಗಿ, ದೇವರ ಮಹಿಮೆಗಾಗಿ ಯಾರು ಜೀವಿಸ್ತಾರೋ ಅವರ ಮುಖಾಂತರ ದೇವರು ತಾನೇ ಮಹಿಮೆ ಹೊಂದಬೇಕು ಅಂತ ಯಾರು ಕರ್ತನ ಮಹಿಮೆಗಾಗಿ ನಿಲ್ತಾರೋ ಅವರು ಆಜ್ಞೆ ಮಾಡೋದು ಅದು ನೆರವೇರುತ್ತೆ. ಮೂರನೇದಾಗಿ, ಗಲಾತ್ಯರು ಬರೆದ ಪತ್ರಿಕೆ ಕಡೆ ನಾ ಬರೋಣ. ಗಲಾತ್ಯರು ಬರೆದ ಪತ್ರಿಕೆ 2ನೇ ಅಧ್ಯಾಯದ 19ನೇ ವಚನದಲ್ಲಿ ಗಮನಿಸ್ತೇವೆ. ಪೌಲನ ತಾನೇ ಹೇಳ್ತಾನೆ, ನಾನಂತೂ ದೇವರಿಗೋಸ್ಕರವಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಪಾಲಿಗೆ ನಾನು ಸತ್ತೇನು ಎಂಬುದಾಗಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಾವು ಯಾರಿಗಾಗಿ ಜೀವಿಸೋದಕ್ಕಾಗಿ ಕರೆಯಲ್ಪಟ್ಟವರು? ಹಣಕ್ಕಾಗಿ, ಸ್ಥಾನಮಾನಕ್ಕಾಗಿ, ಬೆಳ್ಳಿ ಬಂಗಾರಕ್ಕಾಗಿ, ಈ ಲೋಕಕ್ಕಾಗಿ ನೀವು ಸ್ತೋತ್ರ ಹೇಳದೇ ಇದ್ದಾಗ ನಾವು ಯಾರಿಗೋಸ್ಕರ ಜೀವಿಸೋದಕ್ಕಾಗಿ ಕರೆಯಲ್ಪಟ್ಟವರು? ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಯಾರಿಗಾಗಿ ಜೀವಿಸೋದಕ್ಕೆ ಕರೆಯಲ್ಪಟ್ಟವರು? ಹಾಗಾದ್ರೆ ನಾವು ಪ್ರತಿಯೊಬ್ಬರು ದೇವರಿಗೋಸ್ಕರ ಜೀವಿಸಬೇಕು. ಪಾಪಕ್ಕಾಗಿ ಜೀವಿಸಬಾರ್ದು, ಲೋಕಕ್ಕಾಗಿ ಜೀವಿಸಬಾರ್ದು, ಹಣಕ್ಕಾಗಿ ಜೀವಿಸಬಾರ್ದು. ಕೆಲವರು ಹೇಳ್ತಾರೆ, ಬಂಗಾರ ನನ್ನ ಜೀವ, ಹಣ ನನ್ನ ಜೀವ. ಬಂಗಾರ ಹಣ ಇಲ್ದಿದ್ರೆ ನಿಂಗೆ ಜೀವನೇ ಇಲ್ಲ. ಅಯ್ಯ, ನಿನ್ನ ಜೀವ ನೀನ್ ಜೀವಿಸಬೇಕಾಗಿರೋದು ಕ್ರಿಸ್ತನಿಗಾಗಿ. ಪ್ರತಿಕೂಲ ಬರಲಿ, ಹೋರಾಟ ಬರಲಿ, ದೇವರನ್ನು ಬಿಟ್ಟು ನಾನು ಹೋಗಲ್ಲ. ಯಾರೇ ನನ್ನ ವಿರುದ್ಧವಾಗಿ ಏನೇ ಮಾತಾಡ್ಲಿ,
ನೇಗಿಲ ಮೇಲೆ ಕೈ ಇಟ್ಟಿದ್ದೀನಿ, ನಾನು ಹಿಂತಿರುಗಿ ನೋಡಲ್ಲ. ನನಗೆ ಅನುಕೂಲ ಇರಲಿ ಪ್ರತಿಕೂಲ ಇರಲಿ, ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಈ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಕಾರಣ ನಾನು ಜೀವಿಸುವುದು ದೇವರಿಗೋಸ್ಕರ. ಹೆಣ್ಣಿಗಾಗಿ ಜೀವಿಸ್ಬೇಡ, ಹೊನ್ಗಾಗಿ ಜೀವಿಸ್ಬೇಡ, ಮಣ್ಣಿಗಾಗಿ ಜೀವಿಸ್ಬೇಡ, ಯೇಸುವಿಗೋಸ್ಕರ ಜೀವಿಸು. ಇದಕ್ಕಾಗಿಯೇ ದೇವರು ನಿನ್ನನ್ನು ಕರೆದಿದ್ದಾನೆ. ಆದ್ರಿಂದ ಹೇಳ್ತಾನೆ, ಧರ್ಮ ಪ್ರಮಾಣದ ಪಾಲಿಗೆ ನಾನು ಸತ್ಯನು. ಆತನು ಹೇಳ್ತಾನೆ, ಕ್ರಿಸ್ತನೊಟ್ಟಿಗೆ ನಾನು ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ. ಇನ್ನ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ನಮ್ಮಲ್ಲಿ ಯಾರು ಜೀವಿಸ್ತಾ ಇರೋದು ಈಗ? ಅದು ಹೇಳೋಕ್ಕೂ ಧೈರ್ಯ ಬೇಕು. ನಮ್ಮಲ್ಲಿ ಯಾರು ಜೀವಿಸ್ತಾ ಇರೋದು? ಮಧ್ಯದಲ್ಲಿ ಹಳೇ ವ್ಯಕ್ತಿ ಎದ್ದು ಬರ್ತಾನ. ಸಭೆ ಒಳಗಡೆ ಇದ್ದಾಗ ನೀನು ದೂತ, ಮನೆಗೆ ಹೋದಾಗ ಭೂತ ಏನಾದ್ರೂ ಆಗ್ತಾ ಇದೀಯಾ? ನೀವು ಸ್ತೋತ್ರ ಹೇಳಲಿಲ್ಲ. ಸಭೆಗೆ ಬಂದಾಗ ಮೇರಿ ಅಮ್ಮ, ಮನೆಗೆ ಹೋದಾಗ ಸ್ತೋತ್ರ. ಇನ್ನ ಜೀವಿಸುವವನು ನೀವು ಯಾಕೋ ಸ್ತೋತ್ರ ಹೇಳದೆ ಇದ್ದಾಗ ಮನೆಯಲ್ಲಿ ಭೂತ ಆದವರು ಇಲ್ಲಿ ಬಂದು ದೂತರಾಗಿ ಕುತ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನ ಜೀವಿಸುವವನು, ಅದನ್ನಾದ್ರೂ ಗಟ್ಟಿಯಾಗಿ ಹೇಳ್ರಿ. ಇನ್ನ ಜೀವಿಸುವವನು ನಮ್ಮಲ್ಲಿ ಯಾರು ಜೀವಿಸ್ತಾ ಇರೋದು? ಆದ್ರಿಂದ ಪೌಲನು ತಾನು ಮುಂದಿನ ಪದ ತಾನು ಹೇಳ್ತಾನೆ, ಈ ದೇಹದಲ್ಲಿ ಬದುಕ್ತಿರುವಂತ ನಾನು ಬದುಕ್ತಾ ಇರೋದೇ ಕ್ರಿಸ್ತನ ಮೇಲಣ ನಂಬಿಕೆಯಿಂದ. ಹಾಗಾದ್ರೆ ಈ ದೇಹದಲ್ಲಿ ದೇಹ ಇಲ್ಲ ಇದೆಯಾ? ನಾನು ಹೇಳ್ದೆ ಫಸ್ಟ್ ಸ್ತೋತ್ರ ಹೇಳ್ರಿ ಅಂತಾನೆ. ನಾನು ಪರ್ಮಿಷನ್ ತಗೊಂಡೆ ಈ ಪದ ಹೇಳ್ತಾ ಇರೋದು. ನಾವು ಸ್ತೋತ್ರ ಹೇಳಲಿಲ್ಲ ಅಂದ್ರೆ ನೀವು ದೇಹ ಇಲ್ಲ ಇದೆಯಾ? ಯಾರಾದ್ರೂ ಆತ್ಮವಾಗಿದ್ದೀರಾ? ನಾವೆಲ್ಲ ದೇಹವಾಗಿ ತಾನೇ ಇರೋದು. ಪಕ್ಕದ್ರೆ ಕೈ ಕೊಟ್ಟು ಹೇಳ್ರಿ, ದೇಹ ಇಲ್ಲೇ ಇದೆ ತಾನೇ ಅಂತ. ಹೌದೌದು. ದೇಹದಲ್ಲಿ ಜೀವಿಸ್ತಾ ಇರುವಂತ ನಾವು ಹೇಗ್ ಬದುಕ್ತಾ ಇರೋದು? ಬೈಬಲ್ ಹೇಳ್ತದೆ, ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ. ಇವತ್ತು ನನ್ನ ಜೀವನದಲ್ಲಿ ಏನೇ ಸಂಭವಿಸಲಿ, ನನಗೊಬ್ಬ ಅಪ್ಪನಿದ್ದಾನೆ. ಆತನು ನನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ, ಆತನು ನನ್ನನ್ನು ತೊರೆಯೋದಿಲ್ಲ. ನನ್ನವನಾಗಿರುವ ನೀತಿವಂತನು ಅವನು ಬದುಕೋದು ನಂಬಿಕೆಯಿಂದಲೇ. ಅವನು ತೆಗೆದ್ರೆ ಅವನಲ್ಲಿ ನನಗೆ ಕಿಂಚಿತ್ತು ಸಂತೋಷ ಇಲ್ಲ. ನಾನು ದೇಹದಲ್ಲಿ ನಡೆದಾಡ್ತಾ ಇದ್ರು, ನಾನು ಬದುಕ್ತಾ ಇರೋದೇ ಕ್ರಿಸ್ತನ ಮೇಲಣ ನಂಬಿಕೆಯಿಂದ. ನನ್ನನ್ನು ಬದುಕತಕ್ಕಂತೆ ಮಾಡ್ತಾ ಇರೋದು ಹಣ ಅಲ್ಲ, ಜನ ಅಲ್ಲ, ವ್ಯಕ್ತಿ ಅಲ್ಲ, ಬೆಳ್ಳಿ ಬಂಗಾರ ಅಲ್ಲ, ಅಪ್ಪ ಕೊಡ್ತಾನಂತ ಆಸ್ತಿಯ ನಿರೀಕ್ಷೆಯಲ್ಲಿ ಅಲ್ಲ ಬದುಕ್ತಾ ಇರೋದು. ನಾವು ಬದುಕ್ತಾ ಇರೋದು ಕ್ರಿಸ್ತನ ಮೇಲಣ ನಂಬಿಕೆಯಿಂದ. ಇವತ್ತು ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದ ಬದುಕುವವರು ಯಾರಾದ್ರೂ ಇದ್ರೆ ನಾನು ಹೇಳ್ತೇನೆ, ನೀನು ಎಂದಿಗೂ ಲೆಚ್ಚಗೀಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಾನು ನಡಿಬೇಕಾದ್ರೆ ನಂಬಿಕೆಯಿಂದ, ನಾನು ಮಾತಾಡೋದು ನಂಬಿಕೆಯಿಂದ, ನಾನು ನೋಡೋದು ನಂಬಿಕೆಯಿಂದ, ನಾನು ಬದುಕ್ತಾ ಇರೋದೇ ಕ್ರಿಸ್ತನ ಮೇಲಣ ನಂಬಿಕೆಯಿಂದ. ಆ ನಂಬಿಕೆ ಎನ್ನೋದು ನನ್ನಲ್ಲಿ ಇಲ್ಲದೆ ಹೋದ್ರೆ ನಾನು ಸತ್ತಂತ ಮನುಷ್ಯನಿಗೆ ಸಮ. ಅದರಿಂದಲೇ 1 ಕೊರಿಂಥಿಯ 6ನೇ ಅಧ್ಯಾಯಕ್ಕೆ ಬನ್ರಿ. ಈ ಪದ ನೀವು ಗುರ್ತು ಮಾಡಿ ಇಟ್ಕೋಬೇಕು. 1 ಕೊರಿಂಥಿಯ 6ನೇ ಅಧ್ಯಾಯದ 13ನೇ ವಚನ ಹೇಳ್ತದೆ, ಈ ದೇಹದಲ್ಲಿ ನಾವು ಕ್ರಿಸ್ತನ ಮೇಲಣ ನಂಬಿಕೆಯಿಂದ ಬದುಕ್ತಾ ಇರೋದ್ರಿಂದ ಪೌಲ ಒಂದು ಮಾತು ಹೇಳ್ತಾನೆ, ಈ ದೇಹ ಆಧಾರಕ್ಕುಳ್ಳದಲ್ಲ. ಆಧಾರ ಅಂದ್ರೆ ವ್ಯಭಿಚಾರ, ಪಾಪ, ಬಂಡುತನಕ್ಕೆ ಹೋಲಿಸುವಂಥದ್ದು. ದೇವರು ತಾನು ಹೇಳ್ತಾನೆ, ಈ ದೇಹ ಎನ್ನೋದು ಪಾಪಕ್ಕುಳ್ಳದಲ್ಲ, ಈ ದೇಹ ಎನ್ನೋದು ಆಧಾರಕ್ಕುಳ್ಳದಲ್ಲ. ಆತನು ಹೇಳ್ತಾನೆ, ಕರ್ತನಿಗೋಸ್ಕರವೇ
ಮುಂದಿನ ಪದ ಹೇಳ್ತಾನೆ, ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ದೇವರು ಕರ್ತನನ್ನು ಎಬ್ಬಿಸಿದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ಅಯ್ಯ, ನಿನ್ ದೇಹ ಜಗಳ ಮಾಡಕ್ಕಿರೋದಲ್ಲ. ವಿಶೇಷವಾಗಿ ನಿಮ್ಮ ದೇಹ ನಿಮ್ಮ ಸ್ವಂತದಲ್ಲ. ನೀವು ಎಷ್ಟೇ ಮೇಕಪ್ ಮಾಡ್ಕೊ ಬಂದ್ರು ಬಾಡಿಗೆ ಇದೆ. ಯಾರು ಸ್ತೋತ್ರ ಹೇಳದೇ ಇದ್ದಾಗ ಈ ದೇಹ ನಿಮ್ಮದಲ್ಲ. ನೀವು ಸ್ತೋತ್ರ ಹೇಳಬೇಕು. ಈಗ ಪಾಸ್ಟರ್ ಹಿಂಗ್ ಅನ್ಬಿಟ್ರು ಅಂತ. ಹೌದು, ಸತ್ಯನೇ ಹೇಳ್ತಾ ಇರೋದು ನಾನು. ಈ ದೇಹದ ಮುಖಾಂತರ ನಿನಗೆ ಇಷ್ಟ ಬಂದಂಗೆ ಮಾಡ್ಕೊಳಕ್ ಆಗಲ್ಲ. ಈ ದೇಹ ಎನ್ನುವುದು ಕಸದ ತೊಟ್ಟಿ ಅಲ್ಲ. ಈ ದೇಹ ಎಂಬುದು ದೇವರ ಗರ್ಭಗುಡಿ. ಬೈಬಲ್ ಹೇಳ್ತದೆ, ಈ ದೇಹ ಕರ್ತನಿಗೋಸ್ಕರ, ಕರ್ತನು ಈ ದೇಹಕ್ಕೋಸ್ಕರ. ಕೆಲವ್ರಿಗೆ ಅರ್ಥ ಆಗ್ಲಿಲ್ಲ. ನಾನು ಇಷ್ಟ ಟ್ಯಾಟೋ ಹಾಕ್ಸ್ಕೊಳ್ತೀನಿ, ನಿಂದಲ್ಲ ಈ ದೇಹ. ನನಗಿಷ್ಟ ಬಂದಂಗೆ ನಡ್ಕೊಂತೀನಿ, ನನ್ನದಲ್ಲ ಈ ದೇಹ. ದೇವರ ವಾಕ್ಯ ಹೇಳ್ತೆ, ಈ ದೇಹ ಕರ್ತನಿಗೋಸ್ಕರ, ಕರ್ತನ ಈ ದೇಹಕ್ಕೋಸ್ಕರ. ಈ ದೇಹ ಈ ದೇಹ ಕರ್ತನಿಗೋಸ್ಕರ, ಕರ್ತನು ಈ ದೇಹಕ್ಕೋಸ್ಕರ. ಲೋಕ ಹೇಳುತ್ತೆ ನೀನು BP ಪೇಷಂಟ್ ಅಂತ. ಆದ್ರೆ ನೀನು ಹೇಳ್ಬೇಕು, ನಾನು BPಗೂ ಶುಗರ್ಗಲ್ಲ, ನನ್ನ ದೇಹ ಕರ್ತನಿಗೋಸ್ಕರ, ಕರ್ತನು ನನ್ನ ದೇಹಕ್ಕೋಸ್ಕರ. ನೀವು ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಅಯ್ಯ, ನಿನ್ನ ದೇಹ ವ್ಯಭಿಚಾರಕ್ಕುಳ್ಳದಲ್ಲ, ನಿನ್ನ ದೇಹ ಕಳ್ತನಕ್ಕುಳ್ಳದಲ್ಲ, ನಿನ್ನ ದೇಹ ಮೋಸಕ್ಕುಳ್ಳದಲ್ಲ, ನಿನ್ನ ದೇಹ ಮರಣಕ್ಕುಳ್ಳದಲ್ಲ. ನಿನ್ನ ದೇಹ ಯಾವ ಕಾಮುಕನಾಗಲಿ, ಯಾವ ವ್ಯಭಿಚಾರಿಯಾಗಲಿ, ಯಾವ ದುರ್ನಡತೆ ಉಳ್ಳವನಾಗಲಿ ಮುಟ್ಟೋದಕ್ಕುಳ್ಳದಲ್ಲ. ನಿನ್ನ ದೇಹ ಕರ್ತನಿಗೋಸ್ಕರ. You don't have own authority on your body. ನಿನ್ನ ಸ್ವಂತ ಶರೀರದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಈ ದೇಹಕ್ಕೋಸ್ಕರ ಕರ್ತನು, ಕರ್ತನುಗೋಸ್ಕರ ಈ ದೇಹ. ನಿಮ್ಗೆ ಅರ್ಥ ಆಗ್ಲಿಲ್ಲ ಇನ್ನ. ಅದ್ರ ಅರ್ಥ ಏನು? ಮುಂದಿನ ಪದ, ನಾನು ಅದನ್ನು ಹೇಳಿದ್ರೆ ಅರ್ಥ ಆಗುತ್ತೆ ನೋಡ್ರಿ. ಮುಂದಿನ ಪದ 6ನೇ ಅಧ್ಯಾಯದ 17ನೇ ವಚನ. 1 ಕೊರಿಂಥಿಯ 6ನೇ ಅಧ್ಯಾಯದ 17ನೇ ವಚನ. ಕರ್ತನ ಸಂಸರ್ಗದಲ್ಲಿರುವವರು ನಾವು ಕರ್ತನೊಟ್ಟಿಗೆ ಒಂದೇ ಆತ್ಮವಾಗಿ ಮಾರ್ಪಡುತ್ತೇವೆ. ಅದರರ್ಥ ಏನು? ಉನ್ನತನಾದಂಥ ದೇವರು, ನೀನು ಯಾವಾಗ ಈ ದೇಹ ಕರ್ತನಿಗೋಸ್ಕರ ಮೀಸಲಾಗಿ ಇಡ್ತೀಯೋ, ಆಗ ದೇವರು ಹೇಳ್ತಾನೆ, ಈ ದೇಹ ಕರ್ತನಿಗೋಸ್ಕರ, ಕರ್ತನು ಈ ದೇಹಕ್ಕೋಸ್ಕರ. ಅದರರ್ಥ ನಿನ್ನ ಒಳಗಡೆ ನಾನು ಬಂದು ಬೀಡಾರ ಹಾಕ್ಕೊಳ್ತೇನೆ, ನಾನು ನಿನ್ನ ಒಳಗಡೆ ನಾನು ವಾಸ ಮಾಡ್ತೇನೆ. ಅದರರ್ಥ ಏನು? ಇನ್ನು ಮೇಲೆ ನೀನು ನುಡಿಯೋದೆಲ್ಲ ನಾನು ನುಡಿದಿದ್ದೆ, ನೀನು ಹೇಳೋದೆಲ್ಲ ನಾನು ಹೇಳಿದ ಹಾಗೆ. ನೀನು ನುಡಿದ್ರೆ ಅದು ನೆರವೇರುತ್ತೆ. ಕಾರಣ ನಾನು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದೇನೆ. ಆದ್ರಿಂದಲೇ ನಿನ್ನ ದೇಹದ ಕುರಿತಾಗಿ ಎಚ್ಚರಿಕೆ ಉಳ್ಳವನಾಗಿರಬೇಕು. ಸಿಕ್ಕ ಜಾಗದಲ್ಲಿ ಹೋಗಿ ನಿನ್ನ ದೇಹವನ್ನ, ನಿನ್ನ ಶರೀರವನ್ನ ಕೊಡಬೇಡ. ಯವನಸ್ಥನೇ, ಸಹೋದರನೇ, ಸಹೋದರಿಯೇ, ನಿನ್ನ ಕಣ್ಣು ದೇವರಿಗಾಗಿ, ದೇವರ ಕಣ್ಣು ನಿನಗಾಗಿ. ನಿನ್ನ ಕಿವಿ ದೇವರಿಗಾಗಿ, ದೇವರ ಕಿವಿ ನಿನಗಾಗಿ. ನಿನ್ನ ಬಾಯಿ ದೇವರಿಗಾಗಿ, ದೇವರ ಬಾಯಿ ನಿನಗಾಗಿ. ನಿನ್ನ ಕಾಲು ದೇವರಿಗಾಗಿ, ದೇವರ ಕಾಲು ನಿನಗಾಗಿ. ನಿನ್ನ ಕೈ ದೇವರಿಗಾಗಿ, ದೇವರ ಕೈ ನಿನಗಾಗಿ. ನೀವು ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ಬೇಡದಿರೋದನ್ನ ನಿನ್ನ ಕಿವಿಯಿಂದ ಕೇಳಿಸ್ಕೋಬಾರ್ದು. ಬೇಡದಿರೋದನ್ನ ನಿನ್ನ ಬಾಯಿಯಿಂದ ಆಡಬಾರ್ದು. ಬೇಡದಿರೋದನ್ನ ನಿನ್ನ ಕಣ್ಣಿಂದ ನೋಡಬಾರ್ದು. ಬೇಡದಿರೋದನ್ನ ನಿನ್ನ ಕೈಯಿಂದ ಮುಟ್ಟಬಾರ್ದು. ಬೇಡದಿರೋ ಕಡೆ ನಿನ್ನ ಕಾಲಲ್ಲಿ ಹೋಗಬಾರ್ದು. ಬೇಡದಿರೋದನ್ನ ನಿನ್ನ ಬಾಯಲ್ಲಿ ಮಾತಾಡಬಾರ್ದು. ಎಚ್ಚರಿಕೆ ಆಗಿರಬೇಕು. ಕಾರಣ
ಯಾವಾಗ ಈ ದೇಹ ಕರ್ತನಿಗೋಸ್ಕರ, ಕರ್ತನ ಈ ದೇಹಕ್ಕೋಸ್ಕರ ಇದ್ರೆ, ಕರ್ತನ ಬಂದು ಇದರಲ್ಲಿ ಬೀಡಾರ ಹೂಡ್ತಾನೆ. ಕರ್ತನ ಬಂದು ಬೀಡಾರ ಹೂಡಿದ್ರೆ ಬೈಬಲ್ ಹೇಳ್ತದೆ, ನಾವು ಕರ್ತನೊಟ್ಟಿಗೆ ಒಟ್ಟಿಯಾಗಿ ನಾವು ಎಲ್ಲರೂ ಒಟ್ಟಾಗಿ ಜೊತೆ ಸೇರ್ತೇವೆ. ಇನ್ಮೇಲೆ ಚಂದ್ರಮೌಳಿ ನೋಡಿದ್ರೆ ನಿಮ್ಗೆ ಚಂದ್ರಮೌಳಿ ಕಾಣಿಸಲ್ಲ, ಯೇಸುನೇ ಕಾಣೋದು. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಕಾರಣ ಏನಂದ್ರೆ, ಈ ಚಂದ್ರಮೌಳಿಯ ದೇಹ ಯೇಸುಗೋಸ್ಕರ, ಯೇಸುವಿನ ದೇಹ ಈ ಚಂದ್ರಮೌಳಿಗೋಸ್ಕರ. ನಾವಿಬ್ಬರು ಒಟ್ಟಾಗಿ ಇರೋದ್ರಿಂದ ಕೆಲವೊಂದು ಸಾರಿ ಚಂದ್ರಮೌಳಿ ಮೇಲಕ್ಕೆ ಬಂದಾಗ ಯೇಸು ಸ್ವಾಮಿ ಹೇಳಿದ್ರೆ ಸ್ವಲ್ಪ ಕೆಳಗಡೆ ಹೋಗಪ್ಪ, ಕಾರಣ ನಿನ್ನ ಒಳಗಡೆ ನಾನು ವಾಸ ಮಾಡ್ತಾ ಇದ್ದೇನೆ. ಲೋಕ ಚಂದ್ರಮೌಳಿಯನ್ನು ನೋಡೋಕೆ ಇಷ್ಟಪಡೋದಿಲ್ಲ. ಲೋಕ ನೋಡೋಕೆ ಇಷ್ಟಪಡೋದು ಈ ದೇಹದಲ್ಲಿರುವ ದೇವರ ಪ್ರಭಾವವನ್ನ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರ ಮಕ್ಕಳೇ, ನೀವು ದೇವರ ಗರ್ಭಗುಡಿ, ನೀವು ದೇವರ ಗರ್ಭಗುಡಿ. ಈ ಕಾಲಘಟ್ಟದಲ್ಲಿ ವಿಶ್ವಾಸಿಗಳಿಗೆ ತಮ್ಮ ದೇಹದ ಕುರಿತಾದ ಅರಿವಿಲ್ಲದೆ ಇರೋದ್ರಿಂದನೇ ದೇವರ ಅಧಿಕಾರ, ದೇವರ ಪ್ರಭಾವ ಶರೀರಗಳಲ್ಲಿ ನಾಶವಾಗ್ತಾ ಇದೆ. ಇವತ್ತು ನಾನು ಹೇಳ್ತೇನೆ, ಕರ್ತನು ನಿಮ್ಮನ್ನ ಮನ ತಿರುಗಿ ಕರೀತಾ ಇದ್ದಾನೆ. ಈಗ ಕರ್ತನು ನಿನ್ನ ಒಳಗಡೆ ವಾಸ ಮಾಡಿದ್ರೆ, ನೀವು ದೇಶದ ಮೇಲೆ ಏನು ನುಡಿತೀರೋ, ಪಟ್ಟಣದ ಮೇಲೆ ಏನು ನುಡಿತೀರೋ, ಜನಾಂಗಗಳ ಮೇಲೆ ಏನು ನುಡಿತೀರೋ, ಯಾವ ವಿಷಯಗಳ ಕುರಿತಾಗಿ ನೀವು ಏನೇ ನುಡಿದ್ರೂ ಸಹ ಅದು ನೆರವೇರದೇ ಇರೋದಿಲ್ಲ. ಅದು ನೆರವೇರುತ್ತೆ. ಕಾರಣವೇನಂದ್ರೆ, ನಿನ್ನ ದೇಹ ಕರ್ತನಿಗೋಸ್ಕರ. ಒಂದು ನಿಮಿಷ ಕೈ ಎತ್ತಿ ಪ್ರಾರ್ಥನೆ ಮಾಡೋಣ. ನನ್ನ ದೇಹವನ್ನು ತಪ್ಪು ಕಾರ್ಯಗಳಿಗೆ ಬಿಟ್ಟು ಕೊಟ್ಟಿದ್ರೆ, ಕರ್ತನೇ ನನ್ನನ್ನು ಕ್ಷಮಿಸು. ನನ್ನ ದೇಹ ನಿನ್ನ ಗರ್ಭಗುಡಿ. ಈ ದೇಹಕ್ಕೋಸ್ಕರ ನೀನು, ನಿನಗೋಸ್ಕರ ಈ ದೇಹ. ತಪ್ಪಾದದನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳೋದಕ್ಕೆ, ತಪ್ಪಾದದನ್ನು ನಮ್ಮ ಹೃದಯದಲ್ಲಿ ವಾಸ ಮಾಡಿಸಿಕೊಳ್ಳುವುದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ದೇವರೇ, ನನ್ನ ದೇಹವನ್ನು ನಿನ್ನ ರಕ್ತದಿಂದ ತೊಳಿ ಎಂದು ಕೈಗಳೆತ್ತಿ ಗಟ್ಟಿಯಾಗಿ ಒಂದು ನಿಮಿಷ ಸ್ತೋತ್ರ ಹೇಳ್ರಿ. ಕೈಗಳೆತ್ತಿ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಿನ್ನ ಕಿವಿಯಿಂದ ಪಾಪ, ನಿನ್ನ ಕಣ್ಣುಗಳಿಂದ ಪಾಪ, ನಿನ್ನ ದೇಹದಿಂದ ಪಾಪ. ಇವತ್ತು ಶತ್ರು ನಿನ್ನ ದೇಹದಲ್ಲಿ ಅವಕಾಶ ಮೆರೆಯತಕ್ಕಂತೆ ಏನಾದರೂ ಸ್ವಾಧೀನತೆಗಳು ನಿನ್ನ ಶರೀರದಲ್ಲಿ ಇದ್ರೆ, ಈ ನಿಮಿಷ ಬಾಯಿ ತೆರೆದು ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ರಿ. ಯೇಸುವಿನ ನಾಮದಲ್ಲಿ ನನ್ನ ದೇಹದ ಮುಖಾಂತರವಾಗಿ ದೇವರಿಗೆ ಚಿತ್ತ ಇಲ್ಲದಿರುವ ಕಾರ್ಯವನ್ನ ನನ್ನ ದೇಹದ ಮುಖಾಂತರ ನಾನು ಏನಾದರೂ ಮಾಡಿದ್ರೆ, ದೇವರೇ ನನ್ನನ್ನು ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು. ಕರ್ತನೆ, ಇನ್ನು ಮುಂದೆ ಈ ದೇಹವನ್ನ ನಿನಗೋಸ್ಕರವಾಗಿ ಪ್ರತಿಷ್ಠಿಸ್ತೇನೆ. ನಿನಗೋಸ್ಕರವಾಗಿ ಕರ್ತನೆ ಈ ದೇಹವನ್ನ ನಾನು ಒಪ್ಪಿಸಿಕೊಡುತ್ತೇನೆ. ಕರ್ತನೆ, ಈ ದೇಹ ನಿನಗೋಸ್ಕರ, ನೀನು ಈ ದೇಹಕ್ಕೋಸ್ಕರವಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ನಿನ್ನ ಒಡನಾಟದಲ್ಲಿ, ನಿನ್ನ ಜೊತೆಯಲ್ಲಿ ನಾನು ನಡೆದು, ದೇವರೇ ನಿನ್ನೊಟ್ಟಿಗೆ ನಾನು ಒಬ್ಬನೇ ಆಗತಕ್ಕಂತೆ ನನಗೆ ನಿನ್ನ ಕೃಪೆಯನ್ನ ದಯಪಾಲಿಸು ಎಂದು ಯಾರಾದರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರೆ. ಕರ್ತನೆ, ನೀನು ಆ ರೀತಿ ಮಾಡಿದಕ್ಕಾಗಿ ಸ್ತೋತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ. ಒಂದ್ಸರಿ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಈಗ ಪ್ರವಾದನೆಯ ಕೊನೆಯ ಪದಗಳಿಗೆ ಬರ್ತೇನೆ. 5 ನಿಮಿಷದಲ್ಲಿ ನಾನು ಹೇಳಿ ನಿಲ್ಲಿಸ್ತೇನೆ. ದೇವರ ಪ್ರಭಾವ ಹೊಂದಿಕೊಂಡವರು ಏನೇ ಆಜ್ಞೆ ಮಾಡಿದ್ರು ಅದು ನೆರವೇರುತ್ತೆ. ದೇವರ ಪ್ರಭಾವ ಹೊಂದಿಕೊಂಡವರು ಆಜ್ಞೆ ಮಾಡಿದಾಗ ಶತ್ರುವಿನ ಒಂದು ತಂತ್ರ ನಿನ್ನ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳೋದು.
ನಿನ್ನ ದೇಹವನ್ನು ಹೇಗೆ ಸ್ವಾಧೀನ ಮಾಡ್ಕೊಳ್ತಾನಂದರೆ ನಿನ್ನ ಮನಸ್ಸನ್ನು ಹಿಡಿಯೋದ್ರ ಮುಖಾಂತರ. ನಿನ್ನ ಮನಸ್ಸನ್ನು ಹಿಡಿದ್ರೆ ನಿನ್ನ ದೇಹ ಅವನು ಹೇಳುವ ಹಾಗೆ ಅದು ತಿರುಗುತ್ತೆ. ಮರಣವಾಗಲಿ, ಆತ್ಮಹತ್ಯೆಗಳಾಗಲಿ, ನಿರಾಶೆಗಳಾಗಲಿ, ಕುಗ್ಗುವ ಅನುಭವಗಳಾಗಲಿ, ಏನಕ್ಕೆ ದೇವರಿಂದ ದೂರ ಹೋಗುವಂಥ ಒಂದು ಪಾಪದ ಜೀವಿತದ ಕಡೆ ನಡೆಯತಕ್ಕಂತೆ ಈ ದೇಹವನ್ನು ತಿರುಗಿಸಿಬಿಡ್ತಾನೆ. ಮನಸ್ಸುಗಳನ್ನು ಸೈತಾನನ ತಾನು ಇಡ್ತಾನೆ. ಮನಸ್ಸಿನಲ್ಲಿ ಒಂದು ಮೇಲನ್ನು, ಒಂದು ಆಶೀರ್ವಾದವನ್ನು, ನನ್ನಿಂದ ದೇವರು ಇದು ಮಾಡಬಹುದು ಎನ್ನುವಂಥ ಒಂದು ನಿರೀಕ್ಷೆ ಇಲ್ಲದಿರುವ ಹಾಗೆ ಮನಸ್ಸನ್ನು ಸೈತಾನನ ತಾನು ಮಂಕು ಮಾಡ್ತಾನೆ. ಮಂಕು ಮಾಡಿದಾಗ ಈ ದೇಹದಲ್ಲಿ ಮನುಷ್ಯನು ತನ್ನ ಕ್ರಿಯೆ ಮಾಡೋ ರೀತಿಯೇ ವ್ಯತ್ಯಾಸಕರವಾಗಿರುತ್ತೆ. ಬೈಬಲ್ ಹೇಳುತ್ತದೆ, ಮನುಷ್ಯನು ವಿವೇಕ ಶೂನ್ಯನಾದರೆ ಅವನು ಪಶುಗಳ ಹಾಗೆ ವರ್ತಿಸ್ತಾನೆ ಎಂಬುದಾಗಿ. ದಿಢೀರಿನ ಕೋಪ, ದಿಢೀರ್ ಯಾರಿಗಾದ್ರೂ ಹೊಡಿಬೇಕು, ಏನಾದರೂ ಮುರಿದಾಕ್ಬಿಡಬೇಕು, ಎಲ್ಲಾದರೂ ಓಡೋಗ್ಬಿಡಬೇಕು, ಜೋರಾಗಿ ಕಿರ್ಚಬೇಕು, ಇಲ್ಲ ದೇಹವನ್ನು ಒಡ್ಕೋಬೇಕು, ರಕ್ತ ಬರಂಗೆ ಮಾಡ್ಕೋಬೇಕು. ಇದೆಲ್ಲ ಸೈತಾನನ ಮಾಡುವಂಥ ಒಂದು ತಂತ್ರ. ಯಾಕೆ ಅಂದರೆ ನಿನ್ನ ದೇಹದಲ್ಲಿ ದೇವರ ಪ್ರಭಾವ ಪ್ರಕಾಶವಾಗದೇ ಇರೋದಕ್ಕೆ ಅವನು ನಿನ್ನ ಮನಸ್ಸನ್ನು ಆತನು ಹಿಡಿತಾನೆ. ಯಾರ ಹತ್ರ ಮಾತಾಡಬಾರ್ದು, ಒಬ್ಬಂಟಿಗನಾಗಿರ್ಬೇಕು, ಮೂಲೆಯಲ್ಲಿ ಕುತ್ಕೊಬಿಡಬೇಕು, ಕೋಪವಾಗಿರಬೇಕು, ಏನಂತಂದರೆ ಜೋರಾಗಿ ಮಾತಾಡಬೇಕು, ಕಿರ್ಚಬೇಕು. ಈ ರೀತಿಯಾದಂಥ ಸೂಚನೆಗಳು ದೇಹದಲ್ಲಿ ಉಂಟಾಗೋದಕ್ಕೆ ಕಾರಣ ಏನಂತಂದರೆ ನಿನ್ನ ದೇಹ ತಪ್ಪಾದವನ ಕೈಯಲ್ಲಿದೆ ಅನ್ನೋದು. ನಿನ್ನ ದೇಹ ತಪ್ಪಾದವನ ಕೈಯಲ್ಲಿದೆ. ತಪ್ಪಾದದ್ದು ನಿನ್ನ ದೇಹದ ಒಳಗಡೆ ವಾಸ ಮಾಡ್ತಾ ಇದೆ. ಇವತ್ತು ದೇವರಾತ್ಮನು ನನಗೆ ತಿಳಿಸಿದ್ದು, ನನ್ನ ಜನ ನಾನು ಕೊಟ್ಟಂಥ ಅಧಿಕಾರವನ್ನು ಅರಿಯದಿರೋದಕ್ಕೆ ಕಾರಣ ಏನಂದರೆ ಅವರ ಮನಸ್ಸು ಮಂಕಾಗಿದೆ. ನಾನಿಟ್ಟಂಥ ಮೇಲುಗಳನ್ನು ಸಹ ಗುರುತಿಸೋಕ್ಕಾಗದೆ, ನೋಡೋಕ್ಕಾಗದೆ ತಮ್ಮ ಜೀವಿತವನ್ನು ಒಂದು ಪರಿಮಿತಿಗೊಳಿಸಿ, ಇಷ್ಟೇ ನನ್ನ ಜೀವನ, ಇದ್ರ ಮೇಲೆ ನಾನು ಬೆಳೆಯೋಕ್ಕಾಗಲ್ಲ ಎನ್ನುವ ರೀತಿಯಲ್ಲಿ ಸೈತಾನನು ದೇವರು ತನ್ನ ಮಕ್ಕಳಿಗೆ ಸಿದ್ಧ ಮಾಡಿದಂಥ ಮೇಲುಗಳನ್ನು ಗುರುತಿಸಲ್ಪಡಕ್ಕಾಗದಂತೆ ಮಂಕು ಮಾಡಿಟ್ಟಿದ್ದಾನೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ಮನಸ್ಸುಗಳನ್ನು ಮಂಕುಪಡಿಸಿ ದೇಹಗಳನ್ನು ಸ್ವಾಧೀನಪಡಿಸಿಕೊಂಡು ತಪ್ಪಾದ ಮಾರ್ಗದಲ್ಲಿ ನಡೆಸುವಂಥ ಆ ಎಲ್ಲ ದುರಾತ್ಮನ ಶಕ್ತಿಗಳ ಬಲಗಳನ್ನು ಸಭೆಯ ಅಭಿಷಕ್ತರುಗಳಾದಂಥ ನಾವುಗಳು ಈ ರಾತ್ರಿ ಬೆಳಗಿನ ಜಾವದಲ್ಲಿ ಒಟ್ಟಾಗಿ ದೇವರು ನಮಗೆ ಕೊಡಲ್ಪಟ್ಟ ಅಧಿಕಾರದಲ್ಲಿ ನಿಂತುಕೊಂಡು ಆ ಎಲ್ಲ ದುರಾತ್ಮಗಳಿಗೆ ನಾವು ಆಜ್ಞೆ ಮಾಡುತ್ತಾ ಇದ್ದೇವೆ. ಯೌವನಸ್ಥರ ಜೀವಿತವನ್ನ, ಕುಟುಂಬಗಳನ್ನ, ಪುರುಷರನ್ನ, ಸ್ತ್ರೀಯರನ್ನ, ಮನಸ್ಸುಗಳನ್ನ ಮಂಕು ಮಾಡಿರುವಂತ ಎಲ್ಲ ದುರಾತ್ಮನ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಈ ನಿಮಿಷ ಶರೀರಗಳು ಸ್ವತಂತ್ರವಾಗಲಿ, 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 ದೇಹಗಳು ರಿಲೀಸ್ ಆಗಲಿ. ಆ ತಲೆ ಮೇಲೆ ಕೈ ಇಟ್ಟು ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ದೇಹದಲ್ಲಿ ಯಾವ ರೋಗವಾಗಲಿ, ಯಾವ ಚಿಂತೆಯಾಗಲಿ, ಯಾವ ಭಾರವಾಗಲಿ, ಯಾವ ಗೊಂದಲವಾಗಲಿ, ಯಾವ ಪಾಪವಾಗಲಿ, ಯಾವ ಭಯಗಳಾಗಲಿ, ಪಾಪದ ಚಿಂತೆಗಳಾಗಲಿ, ಶರೀರದ ಭಾವದ ಕರ್ಮಗಳಾಗಲಿ ನನ್ನ ಶರೀರದಲ್ಲಿ ವಾಸ ಮಾಡುವುದಕ್ಕೆ ನಾನು ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡೋದಿಲ್ಲ. ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಶರೀರ, ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಚಿಂತೆಗಳು, ನನ್ನ ಮಾತುಗಳು ಎಲ್ಲವನ್ನ ಯೇಸುವಿನ ರಕ್ತದಿಂದ ನಾನು ಮುದ್ರೆ ಆಗ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನಿಂದ ಕೊಡಲ್ಪಟ್ಟಂತ ಶಕ್ತಿ, ಅಧಿಕಾರ, ಜೀವ, ಚೈತನ್ಯ, ವಾಕ್ಯದ ಸತ್ಯತೆ, ಬಲ, ಅದ್ಭುತ, ಸೌಖ್ಯ,
ಆರೋಗ್ಯ, ಸಮೃದ್ಧಿ, ಜೀವ, ಸತ್ಯವು ನನ್ನ ಈ ಶರೀರದಲ್ಲಿ ನೆಲೆಗೊಂಡಿದೆ. ಯಾವ ಗೊಂದಲ, ಯಾವ ಕೋಪ, ಯಾವ ಹಗೆತನ, ಗುಣಗುಟ್ಟುವಿಕೆ, ನಿರೀಕ್ಷೆ ಇಲ್ಲದಿರುವ ಜೀವಿತ, ಕಣ್ಣಿನ ಆಸೆ, ಬದುಕು ಬಾಳಿನ ಢಂಬ, ವೈರತ್ವ, ಹಣದ ಆಸೆ, ಮರಣದ ಭಯಗಳು ಯೇಸುವಿನ ನಾಮದಲ್ಲಿ ಈ ಶರೀರದಲ್ಲಿ ವಾಸ ಮಾಡುವುದಕ್ಕೆ ಅಪ್ಪಣೆ ಇಲ್ಲ. ಯೇಸುವಿನ ನಾಮದಲ್ಲಿ ದೇವರ ಚಿತ್ತ ಇಲ್ಲದಿರುವುದು ಏನಾದರೂ ಈ ಶರೀರದಲ್ಲಿ ಇರುವುದಾದರೆ ಈ ನಿಮಿಷ ಪರಿಶುದ್ಧಾತ್ಮನ ಬೆಂಕಿಯಿಂದ ಅದು ಸುಡಲ್ಪಡಲಿ, ಅದು ನನ್ನನ್ನು ಬಿಟ್ಟು ಹೋಗಲಿ. ನಾನು ಸೌಖ್ಯವಾಗಿದ್ದೇನೆ, ನಾನು ಬಲಗೊಂಡಿದ್ದೇನೆ, ನಾನು ಆರೋಗ್ಯ ಉಳ್ಳವನು, ನಾನು ನಿರೀಕ್ಷೆ ಉಳ್ಳವನು, ವಾಗ್ದಾನದ ಸಮೃದ್ಧಿ ಉಳ್ಳವನು, ಜೀವ ಉಳ್ಳವನು, ಚೈತನ್ಯ ಉಳ್ಳವನು. ನನ್ನ ಎಲುಬುಗಳಲ್ಲಿ ಫಲ, ನನ್ನ ಕಣ್ಣುಗಳಲ್ಲಿ ಫಲ, ನನ್ನ ನರನಾಡಿಗಳಲ್ಲಿ ಫಲ, ನನ್ನ ಮಾತಿನಲ್ಲಿ ಫಲ, ನನ್ನ ಎಲುಬುಗಳಲ್ಲಿ ಫಲ. ಯೇಸುವಿನ ನಾಮದಲ್ಲಿ ನನ್ನ ಬಲಹೀನನಲ್ಲ, ನನ್ನ ದಾರಿದ್ರನಲ್ಲ, ನಾನು ರೋಗಿ ಅಲ್ಲ. ನಾನು ಯೇಸುವಿನ ನಾಮದಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲ ವಿಷಯಗಳಲ್ಲೂ ನಾನು ಶಕ್ತನು, ಅಭಿಷಕ್ತನು, ಅಭಿಷಕ್ತಳು, ದೇವರ ಕೃಪಾವರ ಉಳ್ಳವನು, ಪ್ರೀತಿ ಉಳ್ಳವನು, ಸಂತೋಷ ಉಳ್ಳವನು, ಸಮಾಧಾನ ಉಳ್ಳವನು, ಪರಿಶುದ್ಧತೆ ಉಳ್ಳವನು, ದೇವರ ಭಯ ಉಳ್ಳವನು. ಯೇಸುವಿನ ನಾಮದಲ್ಲಿ ನಾನು ಕ್ರಿಸ್ತ ಯೇಸುವಿನಲ್ಲಿ ಸ್ವಾತಂತ್ರ್ಯನು. ಈ ದೇಹವು ಕರ್ತನಿಗೋಸ್ಕರ, ಕರ್ತನು ಈ ದೇಹಕ್ಕೋಸ್ಕರ. ಅದು ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಅದು ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಒಂದು 30 ಸೆಕೆಂಡ್ ಗಟ್ಟಿಯಾಗಿ ಕೈಗಳು ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ಎಷ್ಟು ಗಟ್ಟಿಯಾಗಿ? ಬಾಯಿ ತೆರೆದು ಗಟ್ಟಿಯಾಗಿ ಯೇಸುವೇ ಎಂದು ಕೂಗಿ ಕರೆಯಿರಿ. ಕೈಗಳು ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಿಮ್ಮ ಶರೀರದಿಂದ ಭಾರ ಬಿಟ್ಟು ಹೋಗಿದೆ, ನಿಮ್ಮ ಶರೀರದಿಂದ ರೋಗ ಬಿಟ್ಟು ಹೋಗಿದೆ, ನಿಮ್ಮ ಶರೀರದಲ್ಲಿ ಸ್ವಾಧೀನತೆ ಮೆರೆದಂತ ದುರಾತ್ಮನ ಬಿಟ್ಟು ಹೋಗಿದೆ. ಆ ಎಲುಬುಗಳಲ್ಲಿ ಸೌಖ್ಯ ಉಂಟಾಗುತ್ತಾ ಇದೆ. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ಅಭಿಷೇಕ ಇಳಿದು ಬರ್ತಾ ಇದೆ. ಗಟ್ಟಿಯಾಗಿ ಈ ದೇಹ ಕರ್ತನಿಗೋಸ್ಕರ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಕೈಗಳು ತಟ್ಟುತ್ತೆ. ಬಾಯಿ ತೆರೆದು ಯೇಸುವೇ ಎಂದು ಕೂಗಿ ಕರೆಯುತ್ತಾ ಇರಿ. ಅದ್ಭುತಗಳು ನಡೆಯುತ್ತಾ ಇದೆ, ಬಿಡುಗಡೆಗಳು ನಡೆಯುತ್ತಾ ಇದೆ. ರಿಸೀವ್. ಕೆಲವರಿಗೆ ಕುಳಿತುಕೊಳ್ಳಕ್ ಆಗ್ತಾ ಇಲ್ಲ ಇದ್ರ ಒಳಗಡೆ ಒಂದು ಪರಲೋಕದ ಬೆಂಕಿ ಇಳಿದು ಬರ್ತಾ ಇದೆ. ನೀನು ನಿರೀಕ್ಷೆ ಉಳ್ಳವನು, ನೀನು ನಿರೀಕ್ಷೆ ಉಳ್ಳವಳು, ನೀನು ಅಭಿಷಕ್ತನು, ನೀನು ಸೋತವನಲ್ಲ, ನೀನು ಜಯಶಾಲಿ, ನೀನು ಜಯಶಾಲಿ, ನೀನು ಜಯಶಾಲಿ, ನೀನು ಜಯಶಾಲಿ. ರಿಸೀವ್, ರಿಸೀವ್. ಆ ದೇಹಗಳನ್ನು ಬಿಟ್ಟುಕೊಂಡು ಚಪ್ಪಾಳೆ ತಟ್ರಿ. ಬಿಡ್ರಿ ದೇಹವನ್ನ, ಹಿಡಿಬೇಡ್ರಿ. ಒಂದು ಬೆಂಕಿ ಇಳಿಯುತ್ತಾ ಇದೆ, ನಿಯಂತ್ರಿಸಬೇಡ್ರಿ. ಇದುವರೆಗೂ ನೀವು ಚಪ್ಪಾಳೆ ತಟ್ಟಿಲ್ಲ ಅಂದ್ರೆ ಗಟ್ಟಿಯಾಗಿ ತಟ್ರಿ. ಇದುವರೆಗೂ ನೀವು ಅನ್ಯ ಭಾಷೆ ಮಾತಾಡಿಲ್ಲ ಅಂದ್ರೆ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಬ್ರದರ್ಸ್, ನಿನ್ನ ದೇಹವನ್ನು ಬಿಟ್ಟುಕೊಡ್ರಿ. ಒಂದು ಬೆಂಕಿ ಇಳಿಯುತ್ತಾ ಇದೆ.
ಯಸ್ ಯಸ್ ಮುಂದಿನ ಸಾಲಿನಿಂದ ಇಂದಿನ ಸಾಲಿನವರೆಗೂ ದೇಹಗಳು ಸ್ವತಂತ್ರವಾಗುತ್ತಾ ಇದೆ. ಆ ಸರ್ಪ ಶಕ್ತಿಗಳು ಬಿಟ್ಟು ಹೋಗುತ್ತಾ ಇದೆ. ಆ ಮೂದೇವಿಯ ಶಕ್ತಿಗಳು ಬಿಟ್ಟು ಹೋಗುತ್ತಾ ಇದೆ. ಆ ಸೋಮೇರಿಯ ಶಕ್ತಿಗಳು ಬಿಟ್ಟು ಹೋಗುತ್ತಾ ಇದೆ. ರಿಸೀವ್ ಶಾದಾಲ ರಾಕಾದಾಲಬ. ನಾನು ಹೇಳಿದೆ ಪ್ರತಿಯೊಬ್ಬರು ಕೈ ತಟ್ಟಬೇಕು, ಪ್ರತಿಯೊಬ್ಬರು ಕೈ ತಟ್ಟಬೇಕು, ಗಟ್ಟಿಯಾಗಿ ಕೈ ತಟ್ಟಬೇಕು. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ದೇಹಗಳನ್ನ ಬಿಡ್ರಿ. ಯಸ್ ಶಬಲ ರಕದಲ ರಶದಲ ಉರಕದಲರ. ದೇಹಗಳು ಸ್ವತಂತ್ರವಾಗಲಿ, ದೇಹಗಳು ಸ್ವತಂತ್ರವಾಗಲಿ, ದೇಹಗಳು ಸ್ವತಂತ್ರವಾಗಲಿ. ಫೈರ್, ಪರಲೋಕದ ಬೆಂಕಿ, ಬೆಂಕಿ, ಬೆಂಕಿ. ಶರೀರಗಳಲ್ಲಿ ಫಲ, ಸೌಖ್ಯ, ಆರೋಗ್ಯ. ಚಪ್ಪಾಳೆ ತಟ್ಟಿ ಆರಾಧನೆ ಮಾಡ್ರಿ. ಯಸ್ ಯಸ್ ಯಸ್. ಎಲ್ಲ ದುರಾತ್ಮಗಳು ಈ ನಿಮಿಷ ಬಿಟ್ಟು ಹೋಗಲಿ. ಎಲ್ಲ ದೆವ್ವಗಳು, ಅಡಗಿದ್ದು ವಾದಿಸುವ ದುರಾತ್ಮಗಳು ಈ ನಿಮಿಷ ಬಿಟ್ಟು ಹೋಗಲಿ. ಮಾತಾಡ್ರಿ, ಮಾತಾಡ್ರಿ. ಬೆಂಕಿ, 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 ಪವಿತ್ರಾತ್ಮನ ಬೆಂಕಿ. ಶಕಬದನ ಮನ ರಕದಲ ಮನ ರದಲಬ ಉರಕದಲ ಮನ ರಶಂಸಕಾದನ. ಶರೀರಗಳನ್ನ ಸರ್ಪಳಿಯ ಹಾಗೆ ಕಟ್ಟಿಟ್ಟಿರುವ ಎಲ್ಲ ಸರ್ಪಳಿಗಳು ಈ ನಿಮಿಷ ಮುರಿಯಲಿ. ಆರಾಧನೆ ಮಾಡದಂತೆ, ಸ್ತೋತ್ರ ಹೇಳದಂತೆ, ಅನ್ಯ ಭಾಷೆ ಹೇಳದಂತೆ, ದೇವರಿಗೋಸ್ಕರವಾಗಿ ಶರೀರಗಳು ಮೀಸಲಾಗಿಡದಂತೆ ಶರೀರಗಳನ್ನು ಕಟ್ಟಿಟ್ಟಿರುವ ಎಲ್ಲ ಸರ್ಪಳಿಗಳು, ಎಲ್ಲ ದುರಾತ್ಮನ ಶಕ್ತಿಗಳು ಈ ನಿಮಿಷ ಮುರಿ, ಮುರಿ, ಮುರಿ. ಫೈರ್. ಶಕಬದಲ ಮನ ರಕದಲಬ ಉರಬಬಲರ ಶದನ ರಕದಲಮನ ಉರಕ. ಯವನಸ್ಥರ ಮೇಲೆ ಬೆಂಕಿ ಇಳಿಯಲಿ. ಇಲ್ಲಿರುವಂತ ಕೆಲ ತಾಯಂದ್ರ ಮೇಲೆ ಬೆಂಕಿ ಇಳಿಯಲಿ. ದೂಡಮನಾದರ ವೈಡಮನಂದರ ದೂಡಾನಾದರ ಮಲ್ಕದನಾದರ ವೈಡಮನಾದರ ದೂಡಾನ ಅಂದಾನಾದರ ವೈಡಮನಂದರ ದೂಡಗರಪ್ತರ ಮಲ್ಕದನಾದರ ವೈಡಮನಂದರ ದೂಡಾನೆ ಅಂದಾನಾದರ ವೈಡಮನಂದರ ದೂಡಗರಪ್ತರ ಮಲ್ಕದನಾದರ ವೈಡಮನಾದರ ದೂಡಗರೆ ಅಂದಾನಾದರ ವೈಡಂಬಾನ ಋಷನಾದ ವೈಡಮನ ಅಂದಾನಾದರ ವೈಡಮನಂದರ ದೂಡಗರಪ್ತರ ಮಲ್ಕದನೆ ಊಡಾನಾದರ ವೈಡಮನಂದರ ದೂಡಗರಪ್ತರ ಮಲ್ಕದನ ಅಂದರ ಮನಮನ ದೂಡಗರಾದರ ವೈಡಮನಂದರ ದೂಡಾನೆ. ಯೇಸುವಿನ ನಾಮದಲ್ಲಿ ನಷ್ಟವಾದ ಅಭಿಷೇಕ, ನಷ್ಟವಾದ ಕೃಪಾವರಗಳು, ನಷ್ಟವಾದಂತ ದರ್ಶನ, ನಷ್ಟವಾದ ಸೇವೆ, ನಷ್ಟವಾದ ಅಧಿಕಾರ ಯೇಸುವಿನ ನಾಮದಲ್ಲಿ ಈ ದಿನ ಇಳಿಯಲಿ, ಈ ದಿನ ಇಳಿಯಲಿ. ಒಂದೊಂದು ಮಟ್ಗುಡಾರಗಳಲ್ಲಿ ಆ ಬೆಂಕಿ ಇಳಿಯಲಿ. Sakana
ಸತ್ಯ, ಜೀವ, ಸತ್ಯ, ಜೀವ, ಸತ್ಯ. ನಾವು ಸಭೆಯ ಮೇಲೆ ಕೂಗಿ ಹೇಳುತ್ತಾ ಇದ್ದೇನೆ. ಆ ಕೈಗಳನ್ನು ಮೇಲೆತ್ತೋಣ. ಸಭೆಯ ಮೇಲೆ ಅಭಿವೃದ್ಧಿಯನ್ನ ಆಜ್ಞೆ ಮಾಡ್ತಾ ಇದ್ದೇವೆ. ಸಮೃದ್ಧಿಯನ್ನ ಆಜ್ಞೆ ಮಾಡ್ತಾ ಇದ್ದೇನೆ. ಹೊಸ ಬಾಗಿಲನ್ನ ನಾವು ಆ ತೆರೆಯಲ್ಪಟ್ಟ ಬಾಗಿಲನ್ನ ಆಜ್ಞೆ ಮಾಡ್ತಾ ಇದ್ದೇನೆ. ಜೀವವನ್ನ ಆಜ್ಞೆ ಮಾಡ್ತಾ ಇದ್ದೇನೆ. ಪ್ರಾರ್ಥನೆಗೆ ಸುದುತ್ತರವನ್ನ ಆಜ್ಞೆ ಮಾಡ್ತಾ ಇದ್ದೇನೆ. ಹೊಸ ಸಂಗತಿಗಳನ್ನ ಆಜ್ಞೆ ಮಾಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಎಷ್ಟು ಕೈಗಳನ್ನು ಮೇಲೆ ತೊಲಿಕ್ಕೆ ಸಾಧ್ಯವಾಗುತ್ತೋ. ಇದರ ಮಧ್ಯದಲ್ಲಿ ದೇವ ಪ್ರಸನ್ನತೆ ಬಲವಾಗಿದೆ. ಶರೀರಗಳಲ್ಲಿ ದೇವರ ಮಹಿಮೆ ಬೆಂಕಿಯೋಪಾದಿಯಲ್ಲಿ ಇಳಿದದೆ. ದೇವರು ಈ ಸಭೆಯನ್ನು ಮುಟ್ಟಿದ್ದಾನೆ. ಥ್ಯಾಂಕ್ ಯು ಅಪ್ಪ ಅಂತ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಸ್ತೋತ್ರಪ್ಪ ಅಂತ ಹೇಳ್ರಿ. ಸ್ತೋತ್ರಪ್ಪ ಎಂದು ಹೇಳ್ರಿ. ಪರಿಶುದ್ಧನಾದ ದೇವರೇ, ಈಗೋ ನಿನ್ನ ಜನರ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾನೆ. ಸಮಾಧಾನಕ್ಕೆ ನಿನ್ನ ಮಕ್ಕಳನ್ನು ಕಳಿಸಿಕೊಡು. ನೀನು ಇವರಿಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇವರು ನುಡಿದು ಸಂಗತಿಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ನೀನು ಇವರಿಗೆ ಕೃಪೆಯನ್ನು ದಯಪಾಲಿಸು. ನಿನ್ನ ನಾಮದಲ್ಲಿ ನಿನ್ನ ಜನರನ್ನ ನನ್ನ ಆಶೀರ್ವಾದ ಮಾಡುತ್ತೇನೆ. ಸಮಾಧಾನಕ್ಕೆ ಕಳಿಸಿಕೊಡು. ಈ ಮಾರ್ಚ್ ತಿಂಗಳು ಪೂರ್ತಿಯಾಗಿ ನಿನ್ನ ಮಕ್ಕಳು ಏನು ನುಡಿದಿದ್ದಾರೋ ಅದನ್ನೇ ಕಾಣಲಿ ದೇವರೇ. ದೊಡ್ಡ ಕಾರ್ಯಗಳನ್ನು ನಿನ್ನ ನಾಮದಲ್ಲಿ ಕಾಣತಕ್ಕಂತೆ ನೀನು ಸಹಾಯ ಮಾಡು. ಮಹಿಮೆ ನಿನಗೆ ಮಾತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ ಆಮೆನ್.